ಫೈಲೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತಿರೋದು ನಮ್ಮ ಮನೆಯಲ್ಲೇ. ಅಂದರೆ ಕೆಲವು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟ ನಮ್ಮ ಇದು ಉದ್ವೇಗಗಳಾಗಲಿ ಒತ್ತಡಗಳು ಯಾಕೆ ಈಗಿನ ಕಾಲದಲ್ಲಿ ಆಗ್ತದೆ ಅಂತ ಹೇಳುವ ವಿಚಾರಕ್ಕೆ ಬೇಕಾಗಿ ಒಂದು ಮಾತಾಡುವ ಅಂತ ಆಯಿತು. ಈಗ ಅಂದರೆ ಅದರ ಬಗ್ಗೆ ಡೀಪಾಗಿ ಪ್ರಶ್ನೆ ಕೇಳಲಿಕ್ಕೆ ನನಗೆ ಗೊತ್ತಿಲ್ಲ. ಆದರೂ ಕೂಡ ಒಂದು ಈಗಿನ ನಾವೆಲ್ಲ ಯಾವ ಲೆವೆಲಲ್ಲಿ ಇದ್ದೇವೆ, ಹೇಗೆಲ್ಲ ಇದ್ದೇವೆ ಅಂತ ಹೇಳೋದ್ರ ಬಗ್ಗೆ ನಾವು ಸ್ವಲ್ಪ ಮನಃಶಾಸ್ತ್ರಜ್ಞರಾದರೆ ನಮಗೆ ಅವ್ರ ಹತ್ರ ಡೈರೆಕ್ಟ್ ಕೇಳಲಿಕ್ಕೆ ಸುಲಭ. ಹಾಗೆ ನಾವು ಅವ್ರ ಹತ್ರನಲ್ಲೇ ಕೆಲವೆಲ್ಲ ವಿಷಯಗಳನ್ನು ತಿಳ್ಕೊಳ್ಳುವ ಅಂಥೇಳಿ ಈಗ ನಾವು ಅದರ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಇವರು ನನ್ನ ಭಾವ, ಇವರು ನನ್ನ ಚಿಕ್ಕಮ್ಮ. ನಮಸ್ಕಾರ. ಇವರು ಜಿ ಜಯರಾಮ್ ಅಂತ, ಅವರು ಸಾವಿತ್ರಿ ಜಯರಾಮ್ ಅಂತ. ಇವರು ಸೈಕಾಲಜಿ ಡಾಕ್ಟ್ರು, ಮೈಸೂರಲ್ಲಿ ಮಾನಸ ಗಂಗೋತ್ರಿಯಲ್ಲಿ ಸೈಕಾಲಜಿ ಡಾಕ್ಟರ್ ಆಗಿದ್ದೀರಿ, ರಿಟೈರ್ಡ್ ಆದವರಲ್ಲ ಭಾವ. ಈಗ ನಾವು ಇವ್ರ ಹತ್ರ ಈಗ ಸ್ವಲ್ಪ ಹೊತ್ತು ಮಾತಾಡಲಿಕ್ಕಿದ್ದೇವೆ. ನೋಡ ನಮ್ಮ ಮೈಂಡ್ ಯಾವ ಲೆವೆಲಲ್ಲಿ ಉಂಟು, ಎಂತೆಲ್ಲ ಆಗ್ತಾ ಉಂಟು ನಮಗೀಗ ಈಗಿನ ಸಿಚುವೇಶನಲ್ಲಿ ಅಂತ ಹೇಳೋದ್ರ ಬಗ್ಗೆ ಇವ್ರ ಹತ್ರ ಕೇಳುವ. ಈಗ ಜಯಭಾವ ನಮಸ್ಕಾರ. ಸಾತ್ವಿಕ ನಮಸ್ತೆ. ನಾನು ಮಾತ್ರ ನನ್ನ ಸಂಬಂಧದ ರೀತಿಯಲ್ಲೇ ಮಾತಾಡ್ತೇನೆ. ನನಗೆ ಇವರು ಭಾವ ಆಗ್ತಾರೆ, ನನ್ನ ಸೋದರತ್ತೆ ಮಗ, ಹಿರಿಯವರು, ನನ್ನ ಅಪ್ಪನ ಅಕ್ಕನ ಮಗ, ದೊಡ್ಡ ಮಗ. ಇವರು ನನ್ನ ಅಮ್ಮನ ತಂಗಿ. ನಮಗೆ ಸ್ವಲ್ಪ ಕೆಲವೆಲ್ಲ ಮಾಹಿತಿ ಬೇಕಿತ್ತು ಭಾವ, ಅದನ್ನು ಸ್ವಲ್ಪ ನಮಗೆ ಹೇಳ್ಬೋದಾ? ಈಗ ಈ ಮಾನಸಿಕ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ನಮ್ಮ ಇಂದಿನ ಸಮಾಜ ಎತ್ತ ಸಾಗ್ತಾ ಇದೆ? ಸೈಕಾಲಜಿಸ್ಟಿನ ದೃಷ್ಟಿಕೋನದಿಂದ ನೋಡೋದಿದ್ರೆ ಇವತ್ತಿನ ದಿವಸದ ಪರಿಸ್ಥಿತಿ ಹೇಗಿದೆ, ಇವತ್ತಿನ ನಮ್ಮ ಸಮಾಜದ ನಮ್ಮ ಕುಟುಂಬದ ಸಮಸ್ಯೆ ಹೇಗಿದೆ ಅಂತ ಹೇಳುವಂಥದ್ದನ್ನು ಯೋಚನೆ ಮಾಡಿದರೆ, ಒಂದನೇದಾಗಿ ಕಲೆಕ್ಟಿವ್ ವಿಲ್ ಪವರು ಅಂತ ಹೇಳ್ತೀವಿ. ಕಲೆಕ್ಟಿವ್ ವಿಲ್ ಪವರು ಅಂತಂದರೆ ಸಾಮೂಹಿಕವಾಗಿ ಎಲ್ಲವೂ ಒಟ್ಟು ಸೇರಿ ಕೇಂದ್ರೀಕೃತವಾದ ಒಂದೇ ಗುರಿ, ನನ್ನ ಲೈಫಿನಲ್ಲಿ ಇದು ಒಂದು ಗುರಿ ನನಗೆ ಅಂತ ಹೇಳುವಂಥ ಆ ಥರದ ಒಂದು ಕೇಂದ್ರೀಕೃತವಾದಂತಹ ಒಂದು ಗುರಿ, ಒಂದು ದೃಷ್ಟಿಕೋನ ಜೀವನದ ಬಗ್ಗೆ ಇವತ್ತಿನ ಮಕ್ಕಳಲ್ಲಿ ಇಲ್ಲ. ಎರಡನೇದಾಗಿ ಏನು ಅಂತಂದರೆ ವ್ಯಾಲ್ಯೂಸ್ ಅಂತ ನಾವು ಹೇಳ್ತೀವಿ. ನಮ್ಮ ಲೈಫಿನಲ್ಲಿ ಜೀವನದ ಮೌಲ್ಯಗಳು ಅಂತ, ವ್ಯಾಲ್ಯೂಸ್. ಇವತ್ತಿನ ದಿವಸದಲ್ಲಿ ಇರುವ ನಮ್ಮ ಮಕ್ಕಳಲ್ಲಿ ಏನಾಗಿದೆ ಅಂತಂದರೆ, ಈ ಜೀವನದ ಮೌಲ್ಯಗಳು ಏನು ಅಂತ ಗೊತ್ತಿಲ್ಲ. ಜೀವನದಲ್ಲಿ ಬದುಕಬೇಕು ಅಂತ ಇದ್ದರೆ ಅತ್ಯಂತ ಉನ್ನತ ಮಟ್ಟವಾದ ಮೌಲ್ಯ, ವ್ಯಾಲ್ಯೂ ಯಾವುದು, ಅದನ್ನಿಟ್ಟುಕೊಂಡು ನಾವು ಬದುಕಬೇಕಾಗಿರೋದು ಅದು ನಮ್ಮ ಇವತ್ತಿನ ಮಕ್ಕಳಿಗೆ ಗೊತ್ತಿಲ್ಲ. ಒಂದೋ ಸ್ಯೂಡೋ ವ್ಯಾಲ್ಯೂಸ್ ಅಂತ ಹೇಳ್ತೇವೆ. ಸ್ಯೂಡೋ ಅಂತಂದರೆ ಮಿಥ್ಯೆ ರೂಪದಲ್ಲಿ ಇರುವ ಮೌಲ್ಯ. ಮಿಥ್ಯೆ ರೂಪದಲ್ಲಿ ಇರುವ ಮೌಲ್ಯ, ಜೀವನದ ಮೌಲ್ಯ ಅಂತಂದರೆ, ಒಂದು ಉದಾಹರಣೆಗೆ ನಾನು ಹೇಳ್ತಿದ್ದೇನೆ, ಇಂಜಿನಿಯರಿಂಗ್ ನಾನು ಮಾಡಿದ್ರೆ ನನಗೆ ಮೋಕ್ಷ, ನಾನು ಇಂಜಿನಿಯರ್ ಆಗಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ತಿಂಗಳಿಗೆ ಲಕ್ಷಗಟ್ಟಲೆ ದುಡಿಬೇಕು, ಅದೇ ನನ್ನ ಜೀವನದ ಮೌಲ್ಯ, ಆಯಿತಾ? ಅಥವಾ ನಾನು ಡಾಕ್ಟರ್ ಆಗಬೇಕು, ಡಾಕ್ಟರ್ ಆದಮೇಲೆ MBBS ಮಾಡಬೇಕು, MD ಮಾಡಬೇಕು, MCH ಮಾಡಬೇಕು, ಅದಾಗಿ ಯಾವುದೋ ಒಂದು ಬಹಳ ದೊಡ್ಡ ಆಸ್ಪತ್ರೆಯಲ್ಲಿ ನಾನು ಕೆಲಸ ಮಾಡಬೇಕು, ದುಡಿಬೇಕು, ಪೇಷಂಟ್ಗಳನ್ನು ನೋಡಬೇಕು, ದುಡ್ಡು ಮಾಡಬೇಕು. ಅಲ್ಲ, ಅದು ಈಗ SLC ಇದು ಎರಡನೆಯ ಮೌಲ್ಯ. ಆದರೆ ಸಮಸ್ಯೆ ಆಗಿರುವುದೇನು ಅಂತಂದರೆ, ನಾನು ಯಾಕೆ ಮಿಥ್ಯೆ ಮೌಲ್ಯ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಸ್ಯೂಡೋ ಅಂದರೆ ಮಿಥ್ಯೆ. ಯಾಕೆ ಅದನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ತಂದೆ ತಾಯಂದಿರಾಗಲಿ, ಟೀಚರ್ಗಳಾಗಲಿ, ಮತ್ತು ಆ ಮಗು, ಸ್ವತಃ ಮಗು, ವಿದ್ಯಾರ್ಥಿ, ಅವರು ಯಾವುದರಿಂದ ನನಗೆ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಸಿಕ್ಕುವುದಕ್ಕೆ ಸಾಧ್ಯ, ಶಾಶ್ವತವಾದ್ದು ಅಂತ ಹೇಳುವಂಥದ್ದನ್ನು ಯಾರೂ ಹೇಳಿಕೊಡಲ್ಲ. ಅದೆಂತಾಗ್ತದೆ, ತಂದೆ ತಾಯಿಯಂದರು ಅದನ್ನು ಹೇಳೋದು, ನೀನು ಇಂಜಿನಿಯರಿಂಗು. ಅಲ್ಲಿ ಪ್ರಾಬ್ಲಮ್ ಆಗೋದು ಏನು ಅಂತಂದರೆ, ಈಗ SLC ಆದ ಮೇಲೆ ಮಕ್ಕಳು ಅವರ ಮುಂದಿನ ಭವಿಷ್ಯ ಉಂಟಲ್ಲ, ಆ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಿದ್ರೆ ಏನಾಗಬೇಕು, ಏನು ಮಾಡಬೇಕು ಅಂತ ಹೇಳಿದ್ರೆ, 5 ವಿಷಯವನ್ನು ತಂದೆ ತಾಯಿಯಾಗಿದ್ದವರಾಗಲಿ, ಆ ಹುಡುಗನಾಗಲಿ, ಆ ವಿದ್ಯಾರ್ಥಿ ಆಗಲಿ, ಅಥವಾ ಟೀಚರ್ಸ್ಗಳಾಗಲಿ ಗಮನಿಸಬೇಕು. 5 ವಿಷಯಗಳು, 5 ಮುಖ್ಯವಾದ ವಿಷಯ ಉಂಟು.
ಈ 5 ವಿಷಯವನ್ನು ಇಟ್ಟುಕೊಂಡು ಆ ಮಗುವಿನ ಭವಿಷ್ಯದಲ್ಲಿ ಯಾವುದು ಅವನಿಗೆ ಸರಿಯಾದ್ದು, ಯಾವುದು ದಾರಿ ಅವನಿಗೆ ಸರಿ ಅಂತ ಹೇಳೋದು ನಿರ್ಧಾರ ಮಾಡಬೇಕು. ಯಾವುದು ಈ 5 ವಿಷಯ? ಮೊದಲನೆಯದ್ದು ಆ ಮಗುವಿನ ವ್ಯಕ್ತಿತ್ವ, ಪರ್ಸನಾಲಿಟಿ ಅಂತ ನಾವು ಹೇಳ್ತೀವಿ. ವ್ಯಕ್ತಿತ್ವ ಅಂತಂದರೆ ಅವನು ಕಾಣಲಿಕ್ಕೆ ಚೆಂದ ಇದ್ದಾನೆ ಅಂತ ಅದಲ್ಲ. ವ್ಯಕ್ತಿತ್ವ ಅಂತಂದರೆ ಆ ಒಂದು ವ್ಯಕ್ತಿಯ ಶಾರೀರಿಕಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು, ಅವನ ಹೈಟು, ವೆಯ್ಟು, ಸ್ಕಿನ್ ಕಲರು, ತಲೆ ಕೂದಲುಗಳು ಆಯ್ತಲ್ಲ, ಅವನ ಶರೀರದ ಇದು ಆಕಾರಗಳು, ಶೇಪ್ಗಳು, ಸೈಜುಗಳು, ಇದೆಲ್ಲ ಅವನ ಫಿಸಿಕಲ್ ಆಸ್ಪೆಕ್ಟ್. ಮಾನಸಿಕವಾಗಿ ಅಂತಂದರೆ ಅವನ ಸ್ವಭಾವ, ಯಾವ ಥರದ ಸ್ವಭಾವ, ಅವನು ಸಿಟ್ಟಿನವನೋ, ಸಿಡುಕಿನವನೋ, ಸಾಮಾಜಿಕವಾಗಿ ಇಷ್ಟಪಡುವವನೋ, ಅಥವಾ ಒಳಗಡೆ ಇರುವವನೋ, ಇಂಟ್ರೋವರ್ಟ್ ಅಂತ ಹೇಳ್ತೀವಿ, ಬೇರೆಯವರ ಜೊತೆ ಸೇರಿಕೊಳ್ಳದೆ ಇರುವಂಥವನು, ಶೈ ಟೈಪಿನವನೋ, ಅಥವಾ ಬುದ್ಧಿವಂತನೋ, ಅಂದರೆ ಬುದ್ಧಿಶಕ್ತಿ ಜಾಸ್ತಿ ಇರುವವನೋ, ತನ್ನಷ್ಟಕ್ಕೆ ಒಳಗಡೆ ಯೋಚನೆ ಮಾಡುವ ಕಲ್ಪನಾ ಶಕ್ತಿ ಎಲ್ಲ ಇರುವಂಥ ವ್ಯಕ್ತಿಯೋ. ಸೊ ಇದನ್ನೆಲ್ಲ ಒಟ್ಟು ಸೇರಿ ಅವನ ಪರ್ಸನ್ಯಾಲಿಟಿ ಅಂತ ಹೇಳುವಂಥದ್ದು. ಸೊ ಒಂದು ಮಗುವಿನ ಮುಂದಿನ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತಂದರೆ ಮೊದಲು ತಂದೆ ತಾಯಿಯಾಗಿದ್ದವರು ಅಥವಾ ಟೀಚರ್ಸ್ಗಳು ಮತ್ತು ಆ ಮಗು ಗಮನಿಸಬೇಕಾಗಿರೋದು ಯಾವುದು ಅಂತಂದರೆ ಈ ಮಗುವಿನ ವ್ಯಕ್ತಿತ್ವ ಏನು, ಯಾವುದು, ಇವನ ಸ್ವಭಾವ ಹೇಗೆ, ಇವನ ಪರ್ಸನಾಲಿಟಿ ಹೇಗೆ, ಅದನ್ನು ಫಸ್ಟು ತಿಳ್ಕೊಳ್ಬೇಕು. ಅದು ಮೊದಲನೇದು, 5ರಲ್ಲಿ 1. ಎರಡನೆಯದ್ದು ಆ ಮಗುವಿನ ಬುದ್ಧಿಶಕ್ತಿ ಮತ್ತು ಯೋಚನೆಯ ಕ್ರಮ. ಬುದ್ಧಿಶಕ್ತಿ ಅಂತಂದರೆ ಇಂಟೆಲಿಜೆನ್ಸ್ ಅಂತ ನಾವು ಹೇಳ್ತೀವಿ. ಇಂಟೆಲಿಜೆನ್ಸ್ ಈಗ ಇವನಿಗೆ ವಿಪರೀತ ಬುದ್ಧಿಶಕ್ತಿಯ ಮಟ್ಟ ಅಂದರೆ ಎವರೇಜ್ ಇದೆಯಾ, ಎವರೇಜಿಗಿಂತ ಕೆಳಗಡೆ ಇದೆಯಾ, ಅಥವಾ ಅಬವ್ ಎವರೇಜ್ ಇದೆಯಾ, ಸುಪೀರಿಯರ್ ಇಂಟೆಲಿಜೆನ್ಸ್ ಇದೆಯಾ, ಅಥವಾ ಕೆಲಸತ್ತಿ ಬುದ್ಧಿಶಕ್ತಿನಲ್ಲಿ ಗಿಫ್ಟೆಡ್ ಚೈಲ್ಡ್ ಅಂತ ಹೇಳ್ತೀವಿ. ಉದಾಹರಣೆಗೆ ಐನ್ಸ್ಟೀನು, ಅವನು ಗಿಫ್ಟೆಡ್. ಯಾಕಂದರೆ ಅವನ ಬುದ್ಧಿಶಕ್ತಿಯ ಮಟ್ಟ ಮಾಮೂಲಿ ಮನುಷ್ಯರಿಗಿಂತ ಎಷ್ಟೋ ಉನ್ನತ ಮಟ್ಟ. ಗಿಫ್ಟೆಡ್ ಚಿಲ್ಡ್ರನ್ ಅಂತ ಹೇಳ್ತೀವಿ, ಮಕ್ಕಳು, ವಿಶೇಷ ಸಾಮರ್ಥ್ಯ ಇರುವಂತಹ ಮಕ್ಕಳು. ಸೊ ಬುದ್ಧಿಶಕ್ತಿ, ಈ ಮಗುವಿನ ಬುದ್ಧಿಶಕ್ತಿ ಯಾವ ಲೆವೆಲಿನಲ್ಲಿ ಇದೆ ಅಂತ ಹೇಳುವಂಥದ್ದು ಅದು ಎರಡನೆಯದು. ಒಂದು ಪರ್ಸನಾಲಿಟಿ, ಇನ್ನೊಂದು ಬುದ್ಧಿಶಕ್ತಿ. ಮೂರನೆಯದು ನಾವು ನೋಡಬೇಕಾಗಿರುವಂಥದ್ದು ಅವನ ಇಂಟ್ರೆಸ್ಟ್. ಯಾವ ವಿಷಯದಲ್ಲಿ ಅವನಿಗೆ ಇಂಟ್ರೆಸ್ಟ್ ಇದೆ ಅದು ತಿಳ್ಕೊಳ್ಬೇಕು ನಾವು. ಆ ಮಗುವಿನ ಈಗ ಉದಾಹರಣೆಗೆ ಒಂದು ಮಗುವಿಗೆ ಸಂಗೀತದಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದಿರ್ಬೋದು. ನಾನು ಹಠ ಕಟ್ಟಿ ಸಂಗೀತ ಹಾಳಾಗೋಗ್ಲಿ, ಸಂಗೀತ ಬೇಡ ನಿನಗೆ, ನೀನು ಇಂಜಿನಿಯರೇ ಆಗಬೇಕು ಅಂತ ಮಾಡಿದ್ರೆ ಏನಾಗುತ್ತೆ? ಅವನ ಆ ಕಡೆ ಇಂಜಿನಿಯರೂ ಸಹ ಆಗೋದಿಲ್ಲ, ಇತ್ಲಾಗಿ ಇದು ಸಂಗೀತಗಾರನೂ ಆಗೋದಿಲ್ಲ, ಒತ್ತಡದ ಜೀವನ ಆಗ್ತದೆ. ಸೊ ಅವನ ಇಂಟ್ರೆಸ್ಟ್ ಒಂದು, ಅವನ ಪರ್ಸನಾಲಿಟಿ, ಇನ್ನೊಂದು ಅವನ ಬುದ್ಧಿಶಕ್ತಿ, ಮತ್ತೊಂದು ಅವನ ಇಂಟ್ರೆಸ್ಟು. ನಾಲ್ಕನೇದ್ದು ಆ್ಯಪ್ಟಿಟ್ಯೂಡ್ ಅಂತ ಹೇಳಿ. ಆ್ಯಪ್ಟಿಟ್ಯೂಡ್ ಅಂತಂದರೆ ಸ್ಪೆಷಲ್ ಸ್ಕಿಲ್ಗಳು, ಸ್ಪೆಷಲ್ ಟ್ಯಾಲೆಂಟ್ಗಳು. ಕೆಲವು ಮಕ್ಕಳಿಗೆ ಅಂದರೆ ವಿಶೇಷವಾದ ಸಾಮರ್ಥ್ಯ ಅಂತ ಹೇಳ್ತೀವಿ. ವಿಶೇಷವಾದ ಸಾಮರ್ಥ್ಯ, ಕೆಲವು ಮಕ್ಕಳಿಗೆ ಒಂದು ವಿಶೇಷವಾದ ಸಾಮರ್ಥ್ಯ ಇರ್ತದೆ. ಅದು ಯಾವುದು ಅಂತಂದರೆ, ಈಗ ಉದಾಹರಣೆ ಯಾವುದೋ ಒಂದು ಮಗುವಿಗೆ ಈ ಕಾರ್ಪೆಂಟ್ರಿ ಉಂಟಲ್ಲ, ಕಾರ್ಪೆಂಟ್ರಿ ಕೆಲಸ, ಮರದ ಕೆಲಸ, ಅದರಲ್ಲಿ ಅವನಿಗೆ ವಿಶೇಷ ಸಾಮರ್ಥ್ಯ ಇದೆ. ಇನ್ನು ಕೆಲವು ಮಗುವಿಗೆ ಈ ಮೆಕ್ಯಾನಿಕಲ್ ವರ್ಕ್ ಉಂಟಲ್ಲ, ಅದರಲ್ಲಿ ತುಂಬ ಇಂಟ್ರೆಸ್ಟ್. ಇನ್ನು ಕೆಲವನಿಗೆ ಇಲೆಕ್ಟ್ರಿಕ್ ವರ್ಕ್ ಉಂಟಲ್ಲ, ಅದರಲ್ಲಿ ಭಾಳ ಇಂಟ್ರೆಸ್ಟ್. ಇನ್ನು ಕೆಲವನಿಗೆ ಡ್ರೈವಿಂಗ್ ಭಾಳ ಇಂಟ್ರೆಸ್ಟ್, ಗಿಡಗಳ ಬಗ್ಗೆ ಇಂಟ್ರೆಸ್ಟ್. ಅದು ಸ್ಪೆಷಲ್ ಸ್ಕಿಲ್ಗಳು. ಇಂಟ್ರೆಸ್ಟ್ ಅಷ್ಟೇ ಅಲ್ಲ, ಸ್ಕಿಲ್ಗಳು. ಕೆಲವನಿಗೆ ಕೃಷಿನಲ್ಲಿ ಭಾಳ ಸ್ಕಿಲ್ ಇರ್ತದೆ, ವಿಶೇಷ ಸಾಮರ್ಥ್ಯ ಇರ್ತದೆ. ಎಲ್ರಿಗೂ ಕೃಷಿನಲ್ಲಿ ವಿಶೇಷ ಸಾಮರ್ಥ್ಯ ಇರುವುದಿಲ್ಲ, ಸ್ಪೆಷಲ್ ಸ್ಕಿಲ್ಗಳು ಇರೋದಿಲ್ಲ. ಇವನ ಹತ್ರ ಇರುವ ಸ್ಪೆಷಲ್ ಸ್ಕಿಲ್ಗಳು ಯಾವುದು, ವಿಶೇಷ ಸಾಮರ್ಥ್ಯಗಳು ಯಾವುದು, ಅದು ನಾಲ್ಕನೇದು. ಐದನೇದು ಭಾಳ ಮುಖ್ಯವಾಗಿರುವಂಥದ್ದು ಪರಿಸರ, ಅಂದರೆ ಅವರ ಸುತ್ತಮುತ್ತಲಿನ ವಾತಾವರಣ, ಸಂದರ್ಭ, ಸನ್ನಿವೇಶ. ಈಗ ಒಂದು ಉದಾಹರಣೆ ನಾನು ಹೇಳ್ತೀನಿ. ಅವನ ಪರ್ಸನಾಲಿಟಿಯ ದೃಷ್ಟಿಕೋನದಿಂದ ನೋಡಿದ್ರೆ ಅವನಿಗೆ ಈ ಫೈನ್ ಆರ್ಟ್ಗಳು, ಪೇಂಟಿಂಗ್ಗಳು ಇಂಥದ್ದು ಆ ವಿಚಾರದಲ್ಲಿ ಅವನಿಗೆ ಸ್ವಲ್ಪ ಒಲವು ಜಾಸ್ತಿ ಇದೆ ಅವನ ಪರ್ಸನಾಲಿಟಿನಲ್ಲಿ. ಅದಕ್ಕೆ ಹೊಂದಿಕೊಳ್ಳುವಂಥ ವ್ಯಕ್ತಿತ್ವ ಉಂಟು ಪರ್ಸನಾಲಿಟಿ. ಬುದ್ಧಿಶಕ್ತಿ ತುಂಬ ಜಾಸ್ತಿ ಇದೆ. ಅವನು ತುಂಬ ಸಿಕ್ಕಾಬಟ್ಟೆ ಕ್ರಿಯೇಟಿವ್, ತುಂಬ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೆ ತುಂಬ ಸಾಧ್ಯತೆ ಇದೆ. ಕಲ್ಪನೆ ಮಾಡಿಕೊಳ್ಳೋದು, ಹೊಸ ವಿಷಯಗಳನ್ನು ಆವಿಷ್ಕಾರ ಮಾಡೋದು, ಕಲ್ಪನೆ ಮಾಡುವಂಥದ್ದು, ಇದೆಲ್ಲ ಅವನಿಗೆ ವಿಶೇಷ ಸಾಮರ್ಥ್ಯ ಇದೆ. ಆಯಿತಾ. ಮೂರನೇದು, ಅವನಿಗೆ ಸಂಗೀತದಲ್ಲಿ ತುಂಬ ಇಷ್ಟ, ಭಾಳ ಇಷ್ಟ ಅವನಿಗೆ. ನಾಲ್ಕನೇದ್ದು, ಸಂಗೀತವನ್ನು ಕಲಿಯುವುದಕ್ಕೆ ಅವನ ವಾಯ್ಸ್ ತುಂಬ ಚೆನ್ನಾಗಿದೆ, ಸ್ಪೆಷಲ್ ಸ್ಕಿಲ್. ಅವನ ವಾಯ್ಸ್ ಭಾಳ ಚೆನ್ನಾಗಿದೆ.
ಆದರೆ ಇಷ್ಟೆಲ್ಲ ಆಯಿತು, ಆದರೆ ಇಷ್ಟಿದ್ರೂ ಕೂಡ ಅವನಿಗೆ ಕಲೀಲಿಕ್ಕೆ ಅಲ್ಲಿ ಸರಿಯಾದ ಟೀಚರ್ ಇಲ್ಲ, ಪೂರಕ ವ್ಯವಸ್ಥೆ ಇಲ್ಲ. ಎಂತ ಮಾಡುದು? ಅಲ್ಲಿಗೆ ನಾನು ಎಂತ ಹೇಳಿದ್ದು ಅಂತಂದರೆ, ಈ 5 ವಿಷಯಗಳನ್ನು ನಾವು ಪರೀಕ್ಷೆ ಮಾಡಿ ನೋಡಿದಾಗಲೂ ಕೂಡ 5ರ ತಾಳಮೇಳ ಎಲ್ಲ ಒಟ್ಟು ಸೇರಿ ಸರಿಯಾಗಿ ಆಗುವಂಥದ್ದು ಸ್ವಲ್ಪ ಕಷ್ಟ ಇದೆ. ಈಗ ಅಲ್ಲಿ ಸರಿಯಾದ ವಾತಾವರಣ ಇಲ್ಲ ಅಂತಂದಾಗ, ಅದನ್ನು ಹೇಳಿಕೊಳ್ಳಿಕ್ಕೆ ಸರಿಯಾದ ವಾತಾವರಣ ಇಲ್ಲ ಅಂತಂದಾಗ ಒಬ್ಬ ಬುದ್ಧಿವಂತನಾದ ತಂದೆ ತಾಯಂದಿರು ಏನು ಲೆಕ್ಕ ಮಾಡ್ತಾರೆ ಅಂತಂದರೆ, SLC ಅವರಿಗೆ ಹೇಗೂ ಪಾಸಾಗಿ ಆಗಿದವನಿಗೆ ಇಂಗ್ಲೀಷು ಓದುವುದಕ್ಕೆ ಬರೆಯುವುದಕ್ಕೆ ಕಮ್ಯುನಿಕೇಷನಿಗೆ ಅವನ ಕೈಯಿಂದ ಸಾಮರ್ಥ್ಯ ಇದೆ, ಅಷ್ಟು ಸಾಕಾಗ್ತದೆ. ಹಾಗಾದ ಕಾರಣ ಇವನಿಗೆ ಸಂಗೀತದಲ್ಲಿ ವೋಕಲ್ ತುಂಬ ಇಷ್ಟ ಇದೆ, ಹಾಗಾದ ಕಾರಣ ಇಲ್ಲಿ ಅದಕ್ಕೆ ವ್ಯವಸ್ಥೆ ಇಲ್ಲ. ಈಗ ಅದೇ ಮಗು PUC ಮಾಡಿ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದ್ದರೆ ನಾನು ಲಕ್ಷಗಟ್ಟಲೆ ರೂಪಾಯಿ ಹಣ ಹಾಕೋಕ್ಕೆ ತಯಾರಿದ್ದೇನೆ, ಹೌದಾ? ಈಗ ಅದೇ ದುಡ್ಡನ್ನು ನಾನು ಹಾಕಿ ಹೊರಗಡೆ ಎಲ್ಲಿಗಾದರೂ ಅವನನ್ನು ಕಳಿಸಿದರೆ, ಸಂಗೀತಕ್ಕೆ ಕಳಿಸಿದರೆ, ಅವನು ಬಹಳ ದೊಡ್ಡ ಸಂಗೀತಗಾರ ಆಗಲಿಕ್ಕಿಲ್ಲ. ಇದು ನಮ್ಮ ತಂದೆ ತಾಯಿಯರು ಮಾಡುವಂತಹ ಮಿಸ್ಟೇಕ್. ಅದು ಈ ಫ್ಯೂಚರಲ್ಲಿ SLC ಆಗಬೇಕಾದ್ರೆ ಯೋಚನೆ ಮಾಡಲಿಕ್ಕೆ ಅರ್ನಿಂಗಿನ ಹೌದು ಹೌದು ಆ ಫೀಲ್ಡಲ್ಲಿ ಹೌದು, ಅರ್ನಿಂಗ್ ಅದನ್ನೇ ನಾನು ಹೇಳ್ತಿರುವಂಥದ್ದು. ಇವತ್ತಿನ ನಮ್ಮ ಸಮಾಜದಲ್ಲಿ ಆಗಿರುವಂಥದ್ದು ಏನು ಅಂತಂದರೆ, ನಮ್ಮ ಸಮಾಜದ ಮೌಲ್ಯಗಳು ಈಗ ಹೇಗೆ ಬದಲಾಗ್ತಾ ಇದೆ ಅಂತಂದರೆ ಅದನ್ನೇ ಆಗ್ತಿರೋದು. ಈಗ ನೀವು ಆಗ ಕೇಳಿದ ಪ್ರಶ್ನೆಗೆ ಪುನಃ ಅಲ್ಲಿಗೆ ಬರ್ತಿರೋದು. ನಾನು ಇವತ್ತಿನ ದಿವಸ ನಮ್ಮ ಸಮಾಜದಲ್ಲಿ ಇರುವ ವ್ಯಾಲ್ಯೂಗಳು ಯಾವುದು ಅಂತಂದರೆ ಮನಿ ಮತ್ತು ಪವರು. ಅಂದರೆ ಹಣ ಮಾಡುವುದು ಹೇಗೆ, ಇವತ್ತಿನ ದಿವಸ ಹಣ ಮಾಡುವುದೇ ನನ್ನ ಪರಮ ಗುರಿ. ಇನ್ನೊಂದು ಯಾವುದು, ಪವರು, ಅಧಿಕಾರ, ಬಲ, ಸಾಮರ್ಥ್ಯ, ಶಕ್ತಿ, ಬಡಿದು ಉರುಳಿಸುವುದು. ಇವತ್ತಿನ ನಮ್ಮ ಸಮಾಜ ಅದು 2ರ ಮೇಲೆ ನಿಂತಿರುವುದು. ಒಂದು ಪವರು, ಇನ್ನೊಂದು ಹಣ. ಇದು ಎರಡೇ. ನನಗೆ ಹಣ ಮಾಡುವುದೇ ನನ್ನ ಗುರಿ ಆದರೆ ನನ್ನ ಬದುಕಿನಲ್ಲಿ ನಾನು ಯಾವಾಗಲೂ ಒಂದು ಹೇಳೋದುಂಟು. ಹಿಂದಿನಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ, ಕುಚ್ಚು ಕೋಯ ಕುಚ್ಚು ಪಾಯ ಅಂತ. ನನಗೆ ತುಂಬ ಇಷ್ಟವಾದ ಒಂದು ಗಾದೆ ಮಾತದು, ಕುಚ್ಚು ಕೋಯ ಕುಚ್ಚು ಪಾಯ ಅಂತ. ಅಂತಂದರೆ ನಾವು ನಮ್ಮ ಜೀವನದಲ್ಲಿ ಏನಾದರೂ ಪಡ್ಕೊಳ್ಬೇಕು ಅಂತ ಇದ್ದರೆ ಇನ್ನೇನೋ ಒಂದನ್ನು ಕಳ್ಕೊಳ್ಬೇಕು. ನಮ್ಮ ಈ ಜೀವನದಲ್ಲಿ ಉಚಿತವಾಗಿ ನಮಗೆ ಯಾವುದೂ ಸಿಕ್ಕೋದಿಲ್ಲ. ಈಗ ನನಗೆ ಒಳ್ಳೆಯ ಗಾಳಿ ಬರಬೇಕು ಅಂತಿದ್ರೆ ನಾನೇನು ಮಾಡಬೇಕು, ಗಿಡ ನೆಡಬೇಕು, ಗಿಡ ಮರ ನೆಡಬೇಕು. ಹಾಗಿದ್ರೆ ನನಗೆ ಈಗ ಈ ಜಾಗದಲ್ಲಿ ನನಗೆ ಒಳ್ಳೆ ಗಾಳಿ ಸಿಗ್ತದೆ. ಪೇಟೆಯಲ್ಲಿ ಯಾಕೆ ಗಾಳಿ ಸಿಕ್ಕೋದಿಲ್ಲ, ಒಳ್ಳೆ ಗಾಳಿ ಯಾಕೆ ಸಿಕ್ಕುವುದಿಲ್ಲ? ಯಾಕೆ ಅಲ್ಲಿ ಸ್ಮೋಕೆ ಸಿಕ್ಕುವಂಥದ್ದು, ಅಲ್ಲಿ ಹೊಗೆ ಯಾಕೆ ಸಿಕ್ಕುವುದು? ಅದಕ್ಕೆ ನಾನು ಅವಕಾಶ ಇಲ್ಲ ಅಲ್ಲಿ. ಈಗ ನನಗೆ ಎಂತಾದರೂ ಸಿಗಬೇಕು ಅಂತ ಇದ್ದರೆ ನಾನು ಏನಾದರೂ ಒಂದು ಮಾಡಬೇಕು, ಕೆಲಸ ನನಗೆ ಅದಕ್ಕೆ ಕಳ್ಕೊಳ್ಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರುವಂಥದ್ದು, ಮನಸ್ಸಿಗೆ ನೆಮ್ಮದಿ ಬೇಕಾ, ದುಡ್ಡಿನ ಹಿಂದೆ ಹೋಗಬಾರ್ದು. ದುಡ್ಡು ಬೇಕಾ, ಮನಸ್ಸನ್ನು ಕಳ್ಕೊಳ್ಬೇಕು, ನೆಮ್ಮದಿ ಅಷ್ಟೇ. ಯಾವುದು ಬೇಕು ನಿಮಗೆ, ಚಾಯ್ಸ್ ನಿಮ್ಮದು. ಯಾವುದು ನಿಮಗೆ ಮನಸ್ಸಿನ ನೆಮ್ಮದಿ ಬೇಕಾ, ದುಡ್ಡಿನ ಹಿಂದೆ ಹೋಗಬೇಡಿ. ದುಡ್ಡು ಬೇಕಾ, ಮನಸ್ಸಿನ ನೆಮ್ಮದಿಯ ಬಗ್ಗೆ ಯೋಚನೆ ಮಾಡಬೇಡಿ. ಎರಡೂ ಸಿಕ್ಕುವುದಿಲ್ಲ. ಹಣವೂ ಬೇಕು, ನೆಮ್ಮದಿಯೂ ಬೇಕಾದಾಗಲಿಕ್ಕಿಲ್ಲ. ಅದು 2ರನ್ನು ಹೇಗೆ ಸಮತೋಲನ ಮಾಡಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಇದೆ, ಅವನು ಜಾಣ. ಮಕ್ಕಳನ್ನು ಯಾವ ರೀತಿ ಟ್ರೈನ್ ಅದರಲ್ಲಿ, ಅಂದರೆ ಸಣ್ಣಗಿರುವಾಗಲೇ ಇದನ್ನು ಅಂತ ಯಾವ ಏಜಲ್ಲಿ ಸ್ಟಾರ್ಟ್? ಮೊದಲನೇದಾಗಿ ಈ ಸ್ಯೂಡೋ ವ್ಯಾಲ್ಯೂ ಅಂತ ನಾನು ಹೇಳಿದನಲ್ಲ, ನನ್ನ ಮಗು ಪರೀಕ್ಷೆಗೆ ಹೋಗಿ ಪರೀಕ್ಷೆಯಲ್ಲಿ ಪಾಸ್ ಮಾಡಿ ಡಿಗ್ರಿ ರ್ಯಾಂಕ್ ತೆಗೆದು ಕ್ಲಾಸಿನಲ್ಲಿ ನಂಬರ್ 1 ಆಗಿ ಇಂಜಿನಿಯರಿಂಗ್ ಮಾಡಿ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಅಥವಾ ಡಾಕ್ಟ್ರ್ ಆಗಬೇಕು ಅಂತ ಹೇಳುವ ಈ ಕಲ್ಪನೆ ಉಂಟಲ್ಲ, ತಂದೆ ತಾಯಿಯಂದಿರು ಮೊದಲು ಅದನ್ನು ಕಿತ್ತಾಕಬೇಕು. ಒಬ್ಬ ಮಗು ಹುಟ್ಟಿದರೆ ಆ ಹುಟ್ಟಿದ ಮಗು ಈ ನಮ್ಮ ಸಮಾಜದಲ್ಲಿ ಬೆಳೆದು ಬೇರೆಯವರ ಹಾಗೆ ಬಾಳಿ ಬದುಕಬೇಕು ಅಂತ, ನೆಮ್ಮದಿಯಿಂದ ಬದುಕಬೇಕು ಅಂತ ಇದ್ದರೆ ಒಬ್ಬ ಮನುಷ್ಯನಿಗೆ ಬೇಕಾದಷ್ಟು ದಾರಿಗಳಿದೆ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಇರುವ ಬೇರೆ ಬೇರೆ ಕೋರ್ಸ್ಗಳಿದೆಯಲ್ಲ, ಆ ಕೋರ್ಸ್ಗಳ ಬಗ್ಗೆ ತಂದೆ ತಾಯಂದರಿಗೆ ಗೊತ್ತೇ ಇಲ್ಲ. ನಾನು PhD ಮಾಡಿದ ವಿಷಯ ಕಲಿಕಾ ನ್ಯೂನ್ಯತೆ ಅಂತ ನಾವು ಹೇಳ್ತೇವೆ. ಕಲಿಕಾ ನ್ಯೂನ್ಯತೆ ಅಂದರೆ ಎಲ್ಲ ಮಟ್ಟಿಗೆ ಆಯ್ತು ಅದರಲ್ಲಿ. ಹೌದಾ, ಕಲಿಕೆಗೆ ಸಂಬಂಧಪಟ್ಟದ್ದು, ಮಕ್ಕಳಿಗೆ ವಿದ್ಯಾಭ್ಯಾಸ, ಈಗ ಶಾಲಾ ವಿದ್ಯಾಭ್ಯಾಸ ಅದರ ಬಗ್ಗೆ. ಕಲಿಕಾ ನ್ಯೂನ್ಯತೆ ಅಂತ ಅಂದರೆ ಅದು ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಪಟ್ಟದ್ದು, ಮೂಲಭೂತ ಅಂತಂದರೆ ಯಾವ
ವಿದ್ಯಾರ್ಥಿಯಲ್ಲಿ ಓದುವುದರಲ್ಲಿ, ಬರೆಯುವುದರಲ್ಲಿ, ಗಣಿತದಲ್ಲಿ ತನ್ನ ಕ್ಲಾಸಿನ ಮಕ್ಕಳಿಗಿಂತ ಕೊನೆಯ ಪಕ್ಷ 2 ಕ್ಲಾಸಿನಷ್ಟು ಕೆಳಗಿರಬೇಕು ಅವನ ಅವನ ಸಾಮರ್ಥ್ಯ, ಅವನ ಕಲಿಕೆಯ ಕ್ರಮ. ಉದಾಹರಣೆಗಾಗಿ ಅವನು 4ನೇ ಕ್ಲಾಸಿನಲ್ಲಿ ಓದ್ತಾ ಇದ್ದಾನೆ ಅಂತಂದರೆ ಅವನು 2ನೇ ಕ್ಲಾಸಿನ ಮಟ್ಟದಲ್ಲಿ ಇರಬೇಕು ಅವನ ಓದುವುದು, ಬರೆಯುವುದು, ಗಣಿತ. ಅನೇಕ ಸಂದರ್ಭಗಳಲ್ಲಿ 9ನೇ ಕ್ಲಾಸಿನಲ್ಲಿ ಓದುತ್ತಿರುವ ಮಗು ಅವನ ಕಲಿಕಾ ಸಾಮರ್ಥ್ಯ 1ನೇ ಕ್ಲಾಸಿನ ಮಟ್ಟಕ್ಕೂ ಇರ್ತದೆ, ಅಷ್ಟು ಅಂತರ ಇರ್ತದೆ. ಆ ತರಹದ ತೊಂದರೆ ಇರಬೇಕು ಒಂದು ಮಗುವಿನಲ್ಲಿ. ಅಷ್ಟಿದ್ರೆ ಅದನ್ನು ಕಲಿಕಾ ನ್ಯೂನ್ಯತೆ ಅಂತ ಹೇಳೋದಿಲ್ಲ. ಅದರ ಜೊತೆ ಇನ್ನು 5 ವಿಷಯ ಇರಬಾರ್ದು. ಯಾವುದು? 1, ಬುದ್ಧಿಶಕ್ತಿಯ ಮಟ್ಟ. ಬುದ್ಧಿಶಕ್ತಿಯ ಮಟ್ಟ ಕಡಿಮೆ ಇರಬಾರ್ದು. ಈಗ ಓದುವುದು, ಬರೆಯುವುದು, ಗಣಿತದ ಸಮಸ್ಯೆ ಬುದ್ಧಿಶಕ್ತಿಯ ಮಟ್ಟ ಕಡಿಮೆ ಇರುವುದರಿಂದ ಆಗ್ತದೆ. ಮೆಂಟಲ್ ರಿಟಾರ್ಡೇಷನ್ ಅಂತ ಹೇಳ್ತೀವಿ, ಬುದ್ಧಿಮಾಂದ್ಯತೆ ಅಂತ, ಅದರಿಂದಲೂ ಆಗಾಗ್ತದೆ. ಆದರೆ ಈ ಮಕ್ಕಳಲ್ಲಿ ಅವರ ಬುದ್ಧಿಶಕ್ತಿಯ ಮಟ್ಟ ಎವರೇಜ್ ಇರ್ತದೆ, ಎವರೇಜ್ಗಿಂತ ಜಾಸ್ತಿ ಇರ್ತದೆ, ಅಥವಾ ಬ್ರಿಲಿಯಂಟ್ ಆಗಿರ್ತಾರೆ, ವಿಪರೀತ ಬುದ್ಧಿವಂತರಾಗಿರ್ತಾರೆ. 1, 5ರಲ್ಲಿ 1. 2ನೇದ್ದು ಕಣ್ಣು ಮತ್ತು ಕಿವಿಯ ತೊಂದರೆ ಇರಬಾರ್ದು. ಕಣ್ಣು ತೊಂದರೆ ಇದ್ದರೆ ಓದಲಿಕ್ಕಾಗೋದಿಲ್ಲ, ಕನ್ನಡಕ್ಕೆ ಹಾಕಿದ್ರೂ ಓದಲಿಕ್ಕಾಗೋದಿಲ್ಲ. ಕಿವಿ ತೊಂದರೆ ಅಂತಂದರೆ ಕ್ಲಾಸಿನಲ್ಲಿ ಪಾಠ ಮಾಡಿದ್ರು ಮಕ್ಕಳದ್ದು ನಮ್ಗೆ ಕೇಳಲಿಕ್ಕಾಗೋದಿಲ್ಲ. ಕಣ್ಣು ಕಿವಿಯ ತೊಂದರೆ ಇರಬಾರ್ದು, ಅದರಿಂದಾನು ಓದೋದು ಬರೆಯೋ ಸಮಸ್ಯೆ ಆಗ್ತದೆ, ಅದಲ್ಲ. ಆಮೇಲೆ ನರಕ್ಕೆ ಸಂಬಂಧಪಟ್ಟ ತೊಂದರೆ ಇರಬಾರ್ದು. ಈಗ ಅಪಸ್ಮಾರ ಮತ್ತು ಮಿದುಳಿಗೆ ಜ್ವರ ಬಂದಿರುವಂಥದ್ದು, ಬಿದ್ದು ತಲೆಗೆ ಏಟಾಗಿರುವಂಥದ್ದು, ಅದರಿಂದ ಬರುವಂಥದ್ದು, ಈ ಮೆದುಳಿಗೆ ಸಂಬಂಧಪಟ್ಟ, ನರಕ್ಕೆ ಸಂಬಂಧಪಟ್ಟ ಯಾವ ಸಮಸ್ಯೆಯೂ ಇರಬಾರ್ದು. 3ನೇದು. ಹೌದು. ಅಂದರೆ ಮೆದುಳಿನ ತೊಂದರೆ ಇರುವುದರಿಂದಲಾಗಿ ಕೂಡ ಓದುವುದು, ಬರೆಯುವುದು, ಗಣಿತದ ಸಮಸ್ಯೆ ಬರಬಹುದು, ಅದಿಲ್ಲ, ಅದು ಅಲ್ಲ. ಆಮೇಲೆ ಮಾನಸಿಕ ಸಮಸ್ಯೆ ಇರಬಾರ್ದು. ಓದುವುದು, ಬರೆಯುವುದು, ಗಣಿತದ ಸಮಸ್ಯೆ ಇರುವುದರಿಂದಲಾಗಿ ಅದರ ಪರಿಣಾಮವಾಗಿ ಅವರಿಗೆ ಮಾನಸಿಕ ಸಮಸ್ಯೆ ಬರಬಹುದು. ಆದರೆ ಮಾನಸಿಕ ಸಮಸ್ಯೆ ಇರುವುದರಿಂದಲಾಗಿ ಕೆಲವು ಸತಿ ಓದುವುದು, ಬರೆಯುವುದು, ಗಣಿತದ ಸಮಸ್ಯೆ ಬರುತ್ತದೆ. ಉದಾಹರಣೆಗಾಗಿ ಸಣ್ಣ ಮಕ್ಕಳಲ್ಲಿ ಕಾಣುವ ಮಾನಸಿಕ ಸಮಸ್ಯೆಗಳು, ಉದಾಹರಣೆಗೆ ಖಿನ್ನತೆ, ಡಿಪ್ರೆಷನ್, ಆಮೇಲೆ ಅತಿ ಚಟುವಟಿಕೆ, ಹೈಪರ್ ಆಕ್ಟಿವಿಟಿ ಅಂತ ನಾವು ಹೇಳ್ತೀವಿ, ಅಥವಾ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಬೇರೆ ಮಕ್ಕಳಿಗೆ ಹೊಡೆಯುವುದು, ಬಡಿಯುವುದು, ಸುಳ್ಳು ಹೇಳೋದು, ಕಳ್ಳತನ ಮಾಡೋದು, ಸ್ಕೂಲಿಗೆ ಹೋಗ್ಲಿಕ್ಕಿಲ್ಲ, ಈ ಥರದ್ದು. ಸೊ ಈ ಥರದ್ದು ಮಾನಸಿಕ ಸಮಸ್ಯೆಗಳು ಮಕ್ಕಳಲ್ಲಿ ಕಂಡು ಬಂದರೆ ಅದರಿಂದಲಾಗಿ ಅವರು ಕೂಡ ಓದುವುದು, ಬರೆಯುವುದು, ಗಣಿತದಲ್ಲಿ ಹಿಂದಕ್ಕೆ ಇರ್ತಾರೆ. ಈ ಮಕ್ಕಳಲ್ಲಿ ಮಾನಸಿಕ ಸಮಸ್ಯೆಯಿಂದಲಾಗಿ ಆಗಿರುವುದಲ್ಲ. ಆದರೆ ಓದುವುದು, ಬರೆಯುವುದು, ಗಣಿತದ ಸಮಸ್ಯೆ ತೊಂದರೆ ಇರುವುದರಿಂದ ಮುಂದಕ್ಕೆ ಅವರಿಗೆ ಮಾನಸಿಕ ಸಮಸ್ಯೆ ಆಗ್ಬೋದು. ಯಾಕೆಂದರೆ ಬೇರೆ ಮಕ್ಕಳಾಗೆ ನಾನಿಲ್ಲ, ನನ್ನ ಕ್ಲಾಸಿನವರಾಗೆ ನಾನಿಲ್ಲ, ಕೀಳರಿಮೆ ಬರ್ತದೆ, ಹೋಲಿಕೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ಅಪ್ಪ ಅಮ್ಮ ಶುರು ಮಾಡ್ತಾರೆ, ಸ್ಕೂಲಿನಲ್ಲಿ ಮಾಡ್ತಾರೆ, ಫ್ರೆಂಡ್ಸ್ಗಳು ತಮಾಷೆ ಮಾಡೋಕ್ಕೆ ಶುರು ಮಾಡ್ತದೆ. ಅದರಿಂದ ನಾನು ಉಪಯೋಗ ಇಲ್ಲ, ಬೇರೆಯವರಾಗಿ ಆಗಿಲ್ಲ ಅಂತ ಅವನ ಮನಸ್ಸಿಗೆ ಬರ್ತದೆ. ನಾನು ಬೇರೆಯವರಾಗಿ ಇದ್ದೇನೆ ಅಂತ ತೋರಿಸ್ಬೇಕು. ಹೇಗೆ ತೋರಿಸೋದು? ಹೋಗ್ಬೇಕಿದ್ರೆ ಮತ್ತೆ ಸಿಟ್ಟು ಮಾಡೋದು, ಜಗಳ ಮಾಡೋದು, ಹೊಡೆಯುವುದು, ಬಡಿಯುವುದು, ಕಳ್ಳತನ ಮಾಡೋದು, ಸುಳ್ಳು ಹೇಳೋದು, ಅದೆಲ್ಲ ಶುರುವಾಗ್ಬೋದು ಕಲಿಕಾ ನ್ಯೂನತೆ ಇರುವುದರಿಂದ. ಸೊ ಮಾನಸಿಕ ಸಮಸ್ಯೆಯಿಂದಲಾಗಿ ಬರಬಾರ್ದು. ಕೊನೆಯದಾಗಿ 5ನೇದ್ದು ಶಾಲೆಯ ವ್ಯವಸ್ಥೆ. ಅಂದರೆ ಮಕ್ಕಳಿಗೆ ಶಾಲೆಯಲ್ಲಿ ಪಾಠ ಮಾಡುವ ವಿಧಾನ ಅಥವಾ ಶಾಲೆಯ ಸೆಟಪ್ಗಳು. ಸುಮಾರು ಕಡೆ ಇವತ್ತು ಕೂಡ 3-4ನೇ ಕ್ಲಾಸಿನವರೆಗೆ ಒಬ್ಬರೇ ಟೀಚರ್ ಇರ್ತಾರೆ, ಈಗಲೂ ಇದ್ದಾರೆ. ಅನೇಕ ಶಾಲೆಗಳಲ್ಲಿ, ಹಳ್ಳಿಗಳಲ್ಲಿ, ಕೆಲವು ಕಡೆ, ಉತ್ತರ ಕರ್ನಾಟಕದಲ್ಲೆಲ್ಲ ಬರಿಬೇಕು ಅಂತಿದ್ರೆ ಚಾಕ್ ಪೀಸ್ ಇರೋದಿಲ್ಲ, ಚಾಕ್ ಪೀಸ್ ಇದ್ದರೆ ಡಸ್ಟರ್ ಇರೋದಿಲ್ಲ, ಅದಿದ್ದರೆ ಬೋರ್ಡ್ ಇರೋದಿಲ್ಲ, ಪೂರಕ ವ್ಯವಸ್ಥೆಗಳಿರುವುದಿಲ್ಲ ಕಲಿಕೆಗೆ ಬೇಕಾದದ್ದು ಶಾಲೆಯಲ್ಲಿ. ಅದರಿಂದ ಕೂಡ ಮಕ್ಕಳಲ್ಲಿ ಓದೋದು, ಬರೆಯೋದು, ಗಣಿತದ ಸಮಸ್ಯೆ ಬರಬಹುದು. ಅದಿಲ್ಲ. ಅಲ್ಲಿಗೆ ಬುದ್ಧಿಶಕ್ತಿಯ ಸಮಸ್ಯೆ ಇಲ್ಲ, ಕಣ್ಣು ಕಿವಿ ತೊಂದರೆ ಇಲ್ಲ, ನರಕ್ಕೆ ಸಂಬಂಧಪಟ್ಟ ತೊಂದರೆ ಇಲ್ಲ, ಮಾನಸಿಕ ಸಮಸ್ಯೆ ಇಲ್ಲ, ಸ್ಕೂಲ್ ಸಮಸ್ಯೆ ಇಲ್ಲ. ಈ 5 ಇಲ್ಲದೆ ಓದುವುದು, ಬರೆಯುವುದು, ಗಣಿತದಲ್ಲಿ ತನ್ನ ಕ್ಲಾಸಿನ ಮಕ್ಕಳಿಗಿಂತ ಕೊನೆಯ ಪಕ್ಷ 2 ಕ್ಲಾಸಿನಷ್ಟಕ್ಕಾದರೂ ತೊಂದರೆ ಇರುವಂಥದ್ದು, ಹಿಂದಕ್ಕಿರುವ ಕಲಿಕಾ ನ್ಯೂನ್ಯತೆ ಅಂತ ಹೇಳುವಂಥದ್ದು. ಆ ಥರದ ಮಕ್ಕಳು ಸುಮಾರಿದ್ದಾರೆ. ಸಾಧಾರಣವಾಗಿ ನಮ್ಮ ದೇಶದಲ್ಲಿಯೇ ನೋಡಿದರೆ ಸುಮಾರಾಗಿ ಒಂದು 12% ಮಕ್ಕಳು ಸ್ಕೂಲಿಗೆ ಹೋಗುವ ಮಕ್ಕಳಲ್ಲಿ ಆ ಸಮಸ್ಯೆ ಇದೆ. 100ರಲ್ಲಿ 12 ಜನ ಮಕ್ಕಳು ಆ ಥರದವರು ಇದ್ದಾರೆ ನಮ್ಮ ದೇಶದಲ್ಲಿ, ಅಷ್ಟಿದ್ದಾರೆ. ಆದರೆ ಅನೇಕ ಸಂದರ್ಭಗಳಲ್ಲಿ ನಾವು ಅದನ್ನು ಕಡೆಗಣಿಸ್ತೇವೆ. ದಾವಣಗೆರೆಯಲ್ಲಿ ನಮ್ಮದೇ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀವಿ, ಸಂವೇದ ಅಂತೇಳಿ. ಈ ಕಲಿಕಾ ನ್ಯೂನತೆಗೆ ಸಂಬಂಧಪಟ್ಟಂತೆ ಅವರಿಗೆ ಮಕ್ಕಳಿಗೆ ತರಬೇತಿ ಕೊಡುವಂಥದ್ದು, ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರನ್ನು ಸರಿ ಮಾಡಿ ಮಾಮೂಲಿ ಮಕ್ಕಳಾಗಿ ಮಾಡಿ
SLCಗೆ ಬರುವಾಗ ಆ ವಯಸ್ಸಿಗೆ ಬಂದಾಗ ಅವರನ್ನು ಬೇರೆ ಅವರ ವಯಸ್ಸಿನ ಮಕ್ಕಳ SLC ಅವರ ಜೊತೆಯೇ ಇವರು ಪರೀಕ್ಷೆಗೆ ಕೂತ್ಕೊಂಡು ಪಾಸ್ ಮಾಡೋದು. ಅಷ್ಟರ ಮಟ್ಟಿಗೆ ಅವರನ್ನು ನಾವು ತರಬೇತಿ ಕೊಟ್ಟು ಅವರನ್ನು ಮುಂದಕ್ಕೆ ತರ್ತೀವಿ. ಹೌದು ಹೌದು, ಆ ಲೆವೆಲ್ಗೆ ಬರ್ತಾರೆ. ಅಲ್ಲಿ ನಾವು ಸ್ಟಾರ್ಟ್ ಮಾಡಿ ಸುಮಾರು 30 ವರ್ಷ ಆಯಿತು ಅದನ್ನು ಸ್ಟಾರ್ಟ್ ಮಾಡಿ. ಸಂವೇದ ಅಂತ ಅದರ ಹೆಸರು. ಸಂವೇದ.org ಅಂತ ಹಾಕಿದರೆ ವೆಬ್ಸೈಟಿನಲ್ಲಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ಸಂವೇದ.org. ನೋಡಿ, ಅದೊಂದು ಗಮನಕ್ಕೆ ಯಾರಿಗಾದರೂ ಬೇಕಿದ್ರೆ ಅವರು ಅದನ್ನು ನೋಡ್ಬೋದು. ಅಲ್ಲಿ ಒಂದು 30 ವರ್ಷದಿಂದ ಅದು ನಾವೇ ಸ್ಟಾರ್ಟ್ ಮಾಡಿದ ಅದು ಸಂಸ್ಥೆ. ಡಾಕ್ಟರ್ ಸುರೇಂದ್ರನಾಥ್ ನಿಶಾನಿ ಮಠ್ ಅಂತ ಹೇಳುವವರು ಅವರು ಅದನ್ನು ನೋಡ್ಕೊಂಡಿದ್ದಾರೆ. ಅಲ್ಲಿ ಮಕ್ಕಳೆಲ್ಲ ಇದ್ದಾರೆ, ಮತ್ತು ಹಾಸ್ಟೆಲ್ ವ್ಯವಸ್ಥೆ ಇದೆ. 50 ಜನ ಮಕ್ಕಳಿದ್ದಾರೆ ಅಲ್ಲಿ. ಒಂದು ವರ್ಷಕ್ಕೆ 50 ಜನ ಇಟ್ಕೊಂಡಿದ್ದೀವಿ. ಅದಕ್ಕಿಂತ ಹೆಚ್ಚು ನಾವು ತಗೊಂಡಿಲ್ಲ, ನಮ್ಮ ಕೈಯಿಂದ ಆಗೋದಿಲ್ಲ ಅಂತ ಹೇಳ್ಕೊಂಡು. ಅದೇ ನಾನು ಹೇಳಿದನಲ್ಲ, ಇಂಜಿನಿಯರಿಂಗು ಡಾಕ್ಟರ್ ಬಿಟ್ಟರೆ ಬೇರೆ ಯಾವ ಕಾರ್ಪೆಂಟ್ರಿನಲ್ಲಿ ಕೋರ್ಸ್ ಇದೆ, ಒಳ್ಳೆಯ ಕೋರ್ಸ್ ಇದೆ. ಹೌಸ್ ಕೀಪಿಂಗ್ನಲ್ಲಿ ಕೋರ್ಸ್ ಇದೆ. ಹೌಸ್ ಕೀಪಿಂಗ್ ಅಂತಂದರೆ ಮನೆ ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡಿಕೊಳ್ಬೇಕು. ಉದಾಹರಣೆಗಾಗಿ ಕಾಲೇಜುಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ, ಮತ್ತು ಇದರಲ್ಲಿ ಹೋಟೆಲ್ಗಳಲ್ಲಿ ಹೇಗೆ ಮೇಂಟೈನ್ ಮಾಡಬೇಕು, ಅದನ್ನು ಹೇಗೆ ಅಲ್ಲಿ ನಾವು ಸುಮಾರು ಕೆಲವು ಹೋಟೆಲ್ಗಳಲ್ಲಿ ಹೋದರೆ ಎಷ್ಟು ಚೆನ್ನಾಗಿರ್ತದೆ ಅಲ್ಲಿ, ಅದನ್ನು ಹೇಗೆ ಮಾಡೋದು, ಅದಕ್ಕೆ ಕೋರ್ಸ್ ಇದೆ. ಈ ವಿಷಯ ನಮ್ಮ ತಂದೆ ತಾಯಿಯಂದರಿಗೆ ಗೊತ್ತಾಗಬೇಕು. ನನ್ನ ಮಗು 8ನೇ ಕ್ಲಾಸಿಗೆ ಬರುತ್ತಾ ಇದ್ದಾಗಲೇ ತಂದೆ ತಾಯಂದಿರು ಮಾಡಬೇಕಾಗಿರುವ ಮೊದಲನೆಯ ಕೆಲಸ ಏನು ಅಂತಂದರೆ, ನನ್ನ ಮಗುವನ್ನು ಯಾವುದಾದ್ರೂ ಒಬ್ಬ ಸೈಕಾಲಜಿಸ್ಟಿನ ಹತ್ರ ಕರ್ಕೊಂಡೋಗಿ, ಈಗ ನಾನು ಹೇಳಿದ 5 ವಿಷಯ ಉಂಟಲ್ಲ, ಈ 5 ಮೊದಲೇ ಮಾಡಬೇಕಾಗಿರುವ ಕೆಲಸ, ಈ 5 ವಿಷಯಗಳನ್ನು ಪರೀಕ್ಷೆ ಮಾಡಿ ಅವರ ಕೈಯಿಂದ ಒಂದು ಸಲಹೆ ತಗೊಳ್ಬೇಕು. ಸೈಕಾಲಜಿಸ್ಟನ್ನು ನಾವು ಸಾಮಾನ್ಯವಾಗಿ ಕಾಣೋದು ಯಾವಾಗ? ಹುಚ್ಚು ಅಂತೇಳಿ ಬಂದಾಗ. ಅಲ್ಲ, ಸೈಕಾಲಜಿಸ್ಟಿನ ಕೆಲಸ ಅಷ್ಟೇ ಅಲ್ಲ, ಅವ್ರದ್ದು ಸುಮಾರು ಕೆಲಸ ಇದೆ. ಹುಚ್ಚು ಹಿಡಿಯೋದಾಗೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಇಂಗ್ಲೀಷ್ನಲ್ಲಿ ಒಂದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಆಯ್ತಲ್ವ. ಆ ಲೆಕ್ಕದಲ್ಲಿ ಸೈಕಾಲಜಿಸ್ಟಿನ ಹತ್ರ ಒಬ್ಬೊಬ್ಬರು ಹೋಗಿ ನನ್ನ ಮಗುವನ್ನು ಪರೀಕ್ಷೆ ಮಾಡಿಸಿ, ಈ ನನ್ನ ಮಗುವಿಗೆ ಯಾವುದು ಬೆಸ್ಟು, 1, 2, 3, 4, 5 ಏರಿಯಾಗಳನ್ನು ಪತ್ತೆ ಹಚ್ಚಿ ಇಟ್ಕೊಂಡು, ಈ 5ರಲ್ಲಿ ಈ 5ಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಯಾವ ಯಾವ ಥರದ ಕೋರ್ಸ್ಗಳಿದೆ, ಟ್ರೈನಿಂಗ್ ಸೆಂಟರ್ಗಳಿದೆ, ತರಬೇತಿ ಕೊಡುವ ಜಾಗಗಳಿದೆ, ಅದನ್ನು ಪತ್ತೆ ಹಚ್ಚು. ಅದೇನು ಪತ್ತೆ ಹಚ್ಚಲಿಕ್ಕೆ ಕಷ್ಟ ಏನಿಲ್ಲ, ಸುಲಭ, ಅಂಥದ್ದೇನು ಕಷ್ಟ ಏನಿಲ್ಲ. ನೀವು ಮಾಡಬೇಕಾಗಿರೋ ಕೆಲಸ ಅಷ್ಟೇ. ಯಾವುದಾದ್ರೂ ಒಂದು ಯೂನಿವರ್ಸಿಟಿಯೋ ಅಥವಾ ಯಾವುದಾದ್ರೂ ಕೋರ್ಸ್ಗಳಿಗೆ ಹೋಗಿ, ಇದು ಕಾಲೇಜ್ಗಳಿಗೆ ಹೋಗಿ ಅಲ್ಲಿಯ ಪ್ರಾಸ್ಪೆಕ್ಟಸ್ ತಗೊಂಡ್ರೆ ಆಯಿತು. ಆ ಪ್ರಾಸ್ಪೆಕ್ಟಸ್ ನಿಮಗೆ ಪ್ರಾಸ್ಪೆಕ್ಟ್ ತರಬೇಕು ಅಂತಲೇ ಆನ್ಲೈನ್ನಲ್ಲಿ ಸಿಗ್ತದೆ. ಆ ಪ್ರಾಸ್ಪೆಕ್ಟಸ್ ತಗೊಂಡು ಎಲ್ಲೆಲ್ಲಿ ಯಾವ ಯಾವ ಕೋರ್ಸ್ಗಳಿವೆ. ಇದು 8ನೇ ಕ್ಲಾಸಿಗೆ ಸೇರಿದಲ್ಲಿಂದ ಶುರುವಾಗಬೇಕು. SLCಗೆ ಬರುವಾಗ ಆ ಮಗುವಿನ ಯಾವ ಲೆವೆಲಿನಲ್ಲಿ ಇದ್ದಾನೆ, ಹೇಗೆ, ಏನು ಎತ್ತ, ಅವನ ಅಭಿರುಚಿ ಎಂಥದ್ದು ಏನೆಲ್ಲ ಗೊತ್ತಾಗ್ತದೆ. ಈಗ 8ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಅಂದರೆ ಆ ಸಮಯದಲ್ಲಿ ಇದನ್ನೆಲ್ಲ ಗಮನಿಸಬೇಕು. ಹೌದು. ಈ 10ನೇ ಕ್ಲಾಸ್ ತನಕ ಹೋಗುವಾಗ ಅವನು ಕಲಿಕೆಯಲ್ಲಿ ನ್ಯೂನತೆ ಅಂದರೆ ಬೇರೆ ನೀವೆಲ್ಲ ಹೇಳಿದ ಆ ವಿಷಯಗಳದ್ದೆಲ್ಲ ಪೂರಕ ಇದ್ರೂ ಸಮೇತ ಅವನಿಗೆ ಅಂತ ಮಾರ್ಕ್ ಬರೋದಿಲ್ಲ. ಅವನು ಫೈಲ್ ಆಗ್ತಾನೆ, ಅಲ್ಲ ಫೈಲೇ ಆಗ್ಲಿಕ್ಕಿಲ್ವ, ಅಲ್ಲ ಫೈಲ್ ಆದಾನ ಅಂದರೆ ಮಾರ್ಕ್ ಕಡಿಮೆ ಬಂದಿತ್ತು. ಈಗ ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೋಡೋದಿದ್ರೆ, ಇದು ನಾನು ಹೇಳಿದ್ದು ಅವರ ಭವಿಷ್ಯದ ಬಗ್ಗೆ. ಈಗ ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಂದೆ ತಾಯಂದಿರು ನಿಜವಾಗಿ ಮಾಡಬೇಕಾಗಿರುವ ಕೆಲಸ ಏನು ಅಂತಂದರೆ, ಆ ಮಗುವಿಗೆ ಓದುವ ಒತ್ತಡ ಕೊಡಬಾರ್ದು. ಅದು ಮೊದಲನೇದು. ಶೈಕ್ಷಣಿಕವಾಗಿ ಮಕ್ಕಳು ಹೆಚ್ಚಾಗಿ ಬುದ್ಧಿವಂತರಾಗಿರುವ ಮಕ್ಕಳು ಅವರು ಓದುತ್ತಾರೆ, ಪರೀಕ್ಷೆಯಲ್ಲಿ ಪಾಸ್ ಮಾಡಿಯೇ ಮಾಡ್ತಾರೆ, ಒಳ್ಳೆ ಮಾರ್ಕ್ಸ್ ತೆಗಿತಾರೆ. ಇದು ಒಂದು ಭಾಗ. ಈಗ ಇನ್ನೊಂದು ವಿಷಯ ಏನು ಅಂತಂದರೆ, ಈಗ SLCನಲ್ಲಿ ಪಾಸ್ ಆಗಬೇಕು ಅಂತಂದರೆ, ಪಾಸ್ ಆದರೆ SLC ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ರ್ಯಾಂಕ್ ತಗೊಂಡವರಿಗೆ ಕೆಲಸ ಅಂತ ಏನೂ ಇಲ್ಲ, ರ್ಯಾಂಕ್ ತಗೊಂಡವರಿಗೆ ಕೋರ್ಸ್ ಅಂತ ಏನೂ ಇಲ್ಲ. ಈಗ 2nd ಕ್ಲಾಸ್ ಪಾಸ್ ಮಾಡಿದವನಿಗೂ ಕೂಡ ಸರಿ ಹೋಗುವ ಕೋರ್ಸ್ಗಳಿದೆ. ಅದನ್ನೇ ನಾನು ಹೇಳಿರೋದು. SLC ಅವನು ಪಾಸ್ ಮಾಡುವ ಕೆಲಸ ಅಷ್ಟೇ. SLC ಪಾಸ್, ಈಗ SLC ಪಾಸ್ ಆಗಲೇ ಇಲ್ಲ ಅಂತಂದಾಗ ಆಗುತ್ತಾನೋ ಇಲ್ವೋ ಅಂತ ಹೇಳುವಂಥ ವಿಚಾರ ನಮಗೆ 8ನೇ ಕ್ಲಾಸಿನಲ್ಲೇ ಗೊತ್ತಾಗ್ತದೆ. 8ನೇ ಕ್ಲಾಸಿನಲ್ಲ, ಒಂದು 3ನೇ ಕ್ಲಾಸ್ 4ನೇ ಕ್ಲಾಸಿನಲ್ಲಿ ಶೈಕ್ಷಣಿಕವಾಗಿ ಅವನು ಹೇಗಿದ್ದಾನೆ, ಏನು ಎತ್ತ ಅಂತ ಗೊತ್ತಾಗ್ತದೆ. ನಾನು ಆಗ ಹೇಳಿದ ಕಲಿಕಾ ನ್ಯೂನತೆ ಅಂತ ಹೇಳಿದ್ನಲ್ಲ, ಆ ಥರದ ಸಮಸ್ಯೆ ಅವನಿಗೆ ಇದೆ ಅಂತ ಗೊತ್ತಾದರೆ ಒಂದು 6ನೇ ಕ್ಲಾಸಿನಲ್ಲಿ 7ನೇ ಕ್ಲಾಸಿನಲ್ಲಿ ಇದ್ದಾಗ ಗೊತ್ತಾಗ ಅದಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆ ಮಾಡಬೇಕು. ಹೌದು ಇಲ್ಲ ಇಲ್ಲ ಅಂತೇಳಿ ಗೊತ್ತಾಗಬೇಕು. ನಮ್ಮ ಇಂದಿನ ಸಮಾಜದಲ್ಲಿ
ಸಾಮಾನ್ಯವಾಗಿ ಈ ಮಾನಸಿಕ ಸಮಸ್ಯೆಗಳು ಯಾವುದಲ್ಲಿರ್ತದೆ ಇದು? ಓಕೆ, ಅದು ಒಂಥರ ಏನಾಗಿದೆ ಅಂತಂದರೆ, ಇಂದಿನ ಸಮಾಜದಲ್ಲಿ ಕಂಡುಬರುವ ಸಾಮಾನ್ಯ ಮಾನಸಿಕ ಸಮಸ್ಯೆಗಳು ಅಂತ ಹೇಳೋದಕ್ಕಿಂತ ಎಲ್ಲಿ ನೋಡಿದ್ರೂ ನಮಗೆ ಮಾನಸಿಕ ಸಮಸ್ಯೆಗಳೇ ಕಾಣ್ತಾ ಇದೆ. ಸಮಸ್ಯೆಗಳಿರುತ್ತೆ. ಆ ಥರದ ಪರಿಸ್ಥಿತಿ ಬಂದುಬಿಟ್ಟಿದೆ. ಆದರೂ ಕೆಲವೆಲ್ಲ ಪ್ರಾಮುಖ್ಯವಾಗಿ ಹೇಳುವಂಥದ್ದು ಏನು ಅಂತಂದರೆ, ಇವತ್ತಿನ ದಿವಸ ಅತ್ಯಂತ ಮುಖ್ಯವಾಗಿ ನಮಗೆ ಕಂಡುಬರುವ ಒಂದು ಸಮಸ್ಯೆ ನಮ್ಮ ಸಮಾಜದಲ್ಲಿ ಯಾವುದು ಅಂತಂದರೆ ಸುಯಿಸೈಡ್, ಆತ್ಮಹತ್ಯೆ. ನೀವು ಈ ಪೇಪರ್ನಲ್ಲಿ ನೀವು ನೋಡಿ, ಸಾಧಾರಣ 1-2 ದಿವಸಕ್ಕೆ ಒಂದು ಸತಿ 1, 2, 3, 4 ಆತ್ಮಹತ್ಯೆ ಆಗದದ್ದು ಇಲ್ಲವೇ ಇಲ್ಲ. ಅದೇ ಸಣ್ಣ ಸಣ್ಣ ವಿಷಯಕ್ಕೆ ಆತ್ಮಹತ್ಯೆಗಳು. ಸಣ್ಣ ಸಣ್ಣ, ನಾನೀಗ ಹೇಳುವಾಗ ಸಣ್ಣ ಸಣ್ಣ ಅಂತ ಕಾಣ್ಬೋದು, ಅಲ್ಲದಿದ್ದರೂ ನಾವು ನಿಜವಾಗಿ ಅದನ್ನು ಸರಿಯಾಗಿ ಯೋಚನೆ ಮಾಡಿದ್ರೆ ಸಣ್ಣ ಸಣ್ಣ ವಿಷಯಗಳು, ಕ್ಷುಲ್ಲಕ ವಿಷಯಗಳು. ಈಗ ಉದಾಹರಣೆಗೆ ನಾನು ಹೇಳ್ತೇನೆ, ಒಂದು ಮಗು 10ನೇ ಕ್ಲಾಸಿನಲ್ಲಿ ಕೊನೆಯ ಎಕ್ಸಾಮಿನಲ್ಲಿ 99% ಬಂತು. ಇದು ನಡೆದ ಘಟನೆ, ಪೇಪರ್ನಲ್ಲಿ ಬಂದಿದೆ. 99% ಬಂತು. ಆ ಮಗುವಿಗೆ 100% ಬರಬೇಕು ಅಂತ ಇತ್ತು, 99% ಬಂತು. 1% ಬರಲಿಲ್ಲ ಅಂತೇಳಿ ಮಾರನೇ ದಿವಸ ಆ ಹುಡುಗಿ ವಿಷ ತೆಕ್ಕೊಂಡು ಆತ್ಮಹತ್ಯೆ ಮಾಡಿದೆ. ಇದನ್ನು ನೀವು ಹೇಗೆ ವಿವರಿಸ್ತೇವೆ ನಾವು? ಯಾವ ನಮ್ಮ ಜೀವನದ ಮೌಲ್ಯ ಇಲ್ಲಿ ಹೇಗಿದೆ? ನಮಗೆ ಮಾರ್ಕ್ ತೆಗೆಯುವುದಷ್ಟೇ ನಮಗೆ ಜೀವನದ ಗುರಿಯ? ಮಾಮೂಲಿ ಒತ್ತಡ. ಹೌದು ಹೌದು, ಆಯ್ತಾ? ಅಂದರೆ ಸುಯಿಸೈಡು ಅಂತ ಹೇಳುವಂಥದ್ದು ಕ್ಷುಲ್ಲಕ, ಅತ್ಯಂತ ಕ್ಷುಲ್ಲಕ ಕಾರಣಗಳಿಗೆ. ಈಗ ನಮ್ಮ ದೇಶದಲ್ಲಿ ಇರುವ ಎಲ್ಲ ರೀತಿಯ ಮಾನಸಿಕ ಸಮಸ್ಯೆಗಳಲ್ಲಿ 87% ಸಮಸ್ಯೆಗಳು ಸುಯಿಸೈಡ್. 100ಕ್ಕೆ 87 ಅಂತ ಅರ್ಥ ಆಯ್ತಲ್ಲ? ನಮ್ಮಲ್ಲಿ ಬರುವ 100 ಮಾನಸಿಕ ಸಮಸ್ಯೆಗಳಲ್ಲಿ 87 ಸಮಸ್ಯೆಗಳು ಸುಯಿಸೈಡಿಗೆ ಸಂಬಂಧಪಟ್ಟದ್ದು. ಇದು ಸುಯಿಸೈಡ್, ಆತ್ಮಹತ್ಯೆ. ಅದಕ್ಕೆ ಕಾರಣ ಡಿಪ್ರೆಷನ್, ಖಿನ್ನತೆ ಅಂತ ಹೇಳ್ತೀವಿ. ಡಿಪ್ರೆಷನ್, ಖಿನ್ನತೆ, ಡಿಪ್ರೆಷನ್ ಕಾರಣ ಸುಮಾರು ಕಾರಣಗಳಿಂದ ಬರ್ಬೋದು. ಈಗ ನನಗೆ ಜೀವನದಲ್ಲಿ ನಂದೇನೋ ಗುರಿ ಇದೆ, ಸಾಧನೆ ಮಾಡಬೇಕು, ಮಾಡಲಿಕ್ಕೆ ಆಗಿಲ್ಲ ಅಂತಂದಾಗ ಡಿಸಪಾಯಿಂಟ್ಮೆಂಟ್ ಆಗ್ತದೆ, ಅಥವಾ ನಮ್ಮ ತುಂಬ ಅತ್ಯಂತ ಆತ್ಮೀಯರನ್ನು ನಾವು ಕಳ್ಕೊಳ್ಳೋದು, ತುಂಬ ಕ್ಲೋಸ್ ಆಗಿರೋರನ್ನ ಕಳ್ಕೊಳ್ಳೋದು, ನಮ್ಮ ಲೈಫಿನಲ್ಲಿ ತುಂಬ ಕ್ಲೋಸ್ ಆಗಿರೋ ಹತ್ತಿರದವರನ್ನು ಕಳ್ಕೊಂಡಿದ್ರೆ ಅದನ್ನು ರಿಯಾಕ್ಟಿವ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಆ ಸಂದರ್ಭದಿಂದ, ಆ ಸನ್ನಿವೇಶದಿಂದ ಡಿಪ್ರೆಷನ್ ಬರುವಂಥದ್ದು. ಸೊ ಡಿಪ್ರೆಷನ್ ಅಂತ ಹೇಳುವಂಥದ್ದು 2ನೇ ಕಂಡೀಷನ್ ನಮ್ಮಲ್ಲಿ ಕಂಡುಬರುವಂಥದ್ದು. 3ನೇದು ಅತ್ಯಂತ ಮುಖ್ಯವಾಗಿ ಕಂಡುಬರುವಂಥದ್ದು ನಮ್ಮ ಈಗಿನ ಯುವ ಜನಾಂಗದಲ್ಲಿ ಕಂಡುಬರುವಂಥದ್ದು ವ್ಯಸನಗಳು. ವ್ಯಸನ ಅಂತಂದರೆ ಎಡಿಕ್ಷನ್ ಅಂತ. ಡ್ರಗ್ ಎಡಿಕ್ಷನ್, ಆಲ್ಕೋಹಾಲ್, ಡ್ರಗ್ ಎಡಿಕ್ಷನು ಮತ್ತು ಆಲ್ಕೋಹಾಲ್ ಅತ್ಯಂತ ಕಾಮನ್ ಸಮಸ್ಯೆಗಳು ನಮ್ಮ ದೇಶದಲ್ಲಿ ಕಂಡುಬರುವಂಥದ್ದು. ಈಗ ಅದರಲ್ಲಿಯೂ ಯುವ ಜನಾಂಗದಲ್ಲಿ ಕಂಡುಬರುವಂಥ ಅತ್ಯಂತ ಸಾಮಾನ್ಯವಾದ ಸಮಸ್ಯೆ ಎಡಿಕ್ಷನ್. ಇದಕ್ಕೂ ಸುಮಾರು ಕಾರಣಗಳಿದೆ. ಉದಾಹರಣೆಗಾಗಿ ನಾವು ಗಮನಿಸಿರ್ಬೋದು, ಈ ಥರದ ಎಡಿಕ್ಷನ್ಸ್ಗಳು ಹೆಚ್ಚು ಕಂಡುಬರುವುದು ಎಲ್ಲಿ ಗೊತ್ತಾ? ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಲ್ಲಿ. ಅದು ಯಾವ ಪ್ರಾಯದಿಂದ? ಚಿಕ್ಕ ವಯಸ್ಸಿನಿಂದನೇ ಶುರುವಾಗ್ತದೆ. ಚಿಕ್ಕ ವಯಸ್ಸಿನಿಂದ ಅಂತಂದರೆ ಏನು? ಈಗ ಅವರಿಗೆ ಕೋರ್ಸ್ ಮುಗಿಯುತ್ತಾ ಇದ್ದಾಗೆ ಅಲ್ಲಿಯವರೆಗೆ ತಂದೆ ತಾಯಿಯಂದರು ಪಾಕೆಟ್ ಮನಿ ಅಂತ ಕೊಡ್ತಾರೆ. ಮೊನ್ನೆ ಯಾರೋ ನನ್ನ ಹತ್ರ ಹೇಳಿದ್ರು, ನಾನು ಹೇಳಿದೆ ನನಗೆ ತಿಂಗಳಿಗೆ 5 ರೂಪಾಯಿ ಪಾಕೆಟ್ ಮನಿ ಕೊಡ್ತಿದ್ದದ್ದು ಅಂತ. ಅದಕ್ಕೆ ಇನ್ಯಾರೋ ಒಬ್ಬರು ಹೇಳಿದ್ರು, ನನಗೆ 5 ರೂಪಾಯಿ ಅಲ್ಲ, ನನಗೀಗ ತಿಂಗಳಿಗೆ 1,000 ರೂಪಾಯಿ ಪಾಕೆಟ್ ಮನಿ ಕೊಡ್ತಾರೆ ಅಂತ. 1,000 ರೂಪಾಯಿ ಪಾಕೆಟ್ ಮನಿ ಸಿಕ್ಕಿದರೆ ಆ ಹುಡುಗ ಏನು ಮಾಡೋದು? ಅದನ್ನು ಖರ್ಚು ಮಾಡೋದು ಹೇಗೆ? ಅವನ ಫ್ರೆಂಡ್ಸ್ ಇರ್ತಾರೆ, ಅಲ್ಲಿಗೆ ಹೋಗುವ ಇಲ್ಲಿಗೆ ಹೋಗುವ ಅಂತ ಹೇಳ್ತಾರೆ. ಫ್ರೆಂಡ್ಸಿನ ಮೂಲಕ ಅಭ್ಯಾಸ ಶುರುವಾಗ್ತದೆ, ಒಂದೊಂದೇ ಅಭ್ಯಾಸ ಶುರುವಾಗ್ತದೆ. ಒಂದು ದಿವಸ ಫ್ರೆಂಡ್ ಸರ್ಕಲ್ನಲ್ಲಿ ತಗೊಳ್ಳೋದು, ಪಾರ್ಟಿನಲ್ಲಿ. ಇನ್ನೊಂದು ದಿವಸ ಗುಂಪಿನಲ್ಲಿ ಹೋಗಿ ತಗೊಳ್ಳುವಂಥದ್ದು, ಮತ್ತೊಂದು ದಿವಸ ಜೊತೆಗೆ ಹೋಗಿ ತಗೊಳ್ಳುವಂಥದ್ದು. ಇದೇ ಅಭ್ಯಾಸಕ್ಕೆ ಬೀಳ್ತದೆ. ಅದು ಇಂಟಾಕ್ಸಿಕೇಶನ್, ಒಂಥರ ಅಮಲು ಪದಾರ್ಥ. ಅದು ಅಮಲು ಕೊಟ್ಟು ಬಿಡ್ತದೆ, ಅದುವೇ ಖುಷಿ ಆಗ್ತದೆ. ಇದು ಒಂದು. ಇನ್ನು ಅನೇಕ ಜನ ಮಕ್ಕಳಲ್ಲಿ ಏನಾಗ್ತದೆ ಅಂತಂದರೆ ಸ್ಟ್ರೆಸ್ ಟಾಲರೆನ್ಸ್ ಅಂತ ನಾವು ಹೇಳ್ತೀವಿ. ಸ್ಟ್ರೆಸ್ಸು ಅಂತಂದರೆ ಒತ್ತಡ. ಅವರ ಲೈಫಿನಲ್ಲಿ ಬರುವ ಸಣ್ಣ ಸಣ್ಣ ಒತ್ತಡಗಳನ್ನು ಕೂಡ ಅವರಿಗೆ ತಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಪರಿಹಾರ ಏನು ಅಂತಂದರೆ ಡ್ರಿಂಕ್ಸ್ ತಗೊಳ್ಳೋದು, ಡ್ರಗ್ ತಗೊಂಡು ಅದನ್ನು ಮರ್ತು ಬಿಡ್ತೇವೆ. ಆ ಸಮಯಕ್ಕೆ ಮರ್ತೋಗ್ತದೆ. ಅದು ಇವತ್ತು ಮರ್ತು ಹೋಯ್ತು, ನಾಳೆ ದಿವಸ ಪುನಃ ಮರೀಲಿಕ್ಕೆ ಇನ್ನೊಂದು ಸತಿ ತಗೊಳ್ಳೋದು. ಡ್ರಗ್ ಎಡಿಕ್ಷನ್ ಅಂತ ಹೇಳುವಂಥದ್ದು ಒಂದು ಫ್ರೆಂಡ್ಸಿನ ಮೂಲಕ ಆಗುವಂಥದ್ದು, ಒಂದು ಏನೋ ಸಮಸ್ಯೆಗಳಾಗಿದ್ದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗದೇ ಇರುವಂಥದ್ದು,
ಇನ್ನೊಂದು ಸ್ಟ್ರೆಸ್ ಕಂಟ್ರೋಲ್ ಆಗದೇ ಇರುವಂಥದ್ದು, ಅಥವಾ ಲೈಫಿನಲ್ಲಿ ಇನ್ನೇನಾದರೂ ಕಳ್ಕೊಂಡಿರುವಂಥದ್ದು, ಅದನ್ನು ಮರಿಲಿಕ್ಕೆ ಎಷ್ಟೋ ಜನ ಕುಡಿತ ಶುರು ಮಾಡ್ತಾರೆ. ಈಗ ಅವರ ಪೈಕಿ ಯಾರೋ ತುಂಬ ಕ್ಲೋಸ್ ಆಗಿರೋ ಸತ್ತೋದ್ರೆ, ಒಂದು ನಾಯಿ ಸತ್ತೋದ್ರೆ ಕುಡಿಲಿಕ್ಕೆ ಶುರು ಮಾಡ್ತಾರೆ. ಅವರಿಗೆ ಅದು ನಾಯಿ ಅಟ್ಯಾಚ್ಮೆಂಟು, ಅಷ್ಟು ದೊಡ್ಡ ಅಟ್ಯಾಚ್ಮೆಂಟ್ ಆಯ್ತಲ್ಲ. ಮನೆಯಲ್ಲಿ ಯಾರಾದರೂ ಒಬ್ಬರು ತುಂಬ ಹಿತೈಷಿಗಳಾಗಿ ಸತ್ತೋದು, ಅದನ್ನಿಂದ ಮರಿಲಿಕ್ಕೆ ಡ್ರಗ್ ಕುಡಿ. ಹಣ ಕಳ್ಕೊಂಡ್ರೆ ಎಷ್ಟೋ ಜನ ಡ್ರಿಂಕ್ಸ್ ಸ್ಟಾರ್ಟ್ ಮಾಡ್ತಾರೆ, ಹಣ ಕಳ್ಕೊಂಡಿದ್ದಾರೆ, ಲಕ್ಷಾಂತರ ರೂಪಾಯಿ ಕಳ್ಕೊಂಡಿರ್ತಾರೆ. ಅದನ್ನು ಮರಿಲಿಕ್ಕೆ ಏನು ಮಾಡೋದು? ಡ್ರಿಂಕ್ಸ್ ತಗೊಳ್ಳೋದು, ಡ್ರಗ್ ತಗೊಳ್ಳೋಕ್ಕೆ ಶುರು ಮಾಡೋದು. ಸೊ ಇದು ಡ್ರಗ್ ಎಡಿಕ್ಷನ್ ಇನ್ನೊಂದು ಅತ್ಯಂತ ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ಸಮಸ್ಯೆ. ಇನ್ನೊಂದು ಸಾಮಾನ್ಯವಾಗಿ ಕಂಡುಬರುವ ಮಾನಸಿಕ ಸಮಸ್ಯೆಗಳು ಅಂತಂದರೆ ಆಂಗ್ಸೈಟಿ, ಉದ್ವೇಗ, ಗಾಬರಿ, ಆತಂಕ, ಟೆನ್ಷನ್. ಇದು ಇನ್ನೊಂದು ಸಾಮಾನ್ಯವಾಗಿ ಕಂಡುಬರುವಂಥದ್ದು. ಮುಖ್ಯವಾಗಿ ಕಾರಣ ಏನು ಅಂತಂದರೆ, ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬೇಕು, ಅದನ್ನು ಹೇಗೆ ನೋಡಬೇಕು ಅದು ಗೊತ್ತಿಲ್ಲ, ಗೊತ್ತಾಗೋದಿಲ್ಲ. ಅದನ್ನು ಪರಿಹಾರ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಆ ಸ್ಟ್ರೆಸ್ಸನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ, ಆ ಒತ್ತಡವನ್ನು. ಅದು ಟೆನ್ಷನ್ ಆಗುತ್ತೆ, ಟೆನ್ಷನ್ ಆಗಿ ಗಾಬರಿ ಆಗ್ತದೆ. ಇನ್ನೊಂದು ಅತ್ಯಂತ ಮುಖ್ಯವಾದ ಮಾನಸಿಕ ಸಮಸ್ಯೆ ನಿದ್ರಾಹೀನತೆ. ಸ್ಲೀಪಿನ ಸಮಸ್ಯೆಗಳನ್ನು ಇನ್ಸೋಮ್ನಿಯಾ ಹೇಳೋದು, ಇನ್ಸೋಮ್ನಿಯಾ ಅಂತ. ಅದು ನಿದ್ರಾ ಸಮಸ್ಯೆ ಅಂತ, ನಿದ್ರಾಹೀನತೆಗೆ ಇನ್ಸೋಮ್ನಿಯಾ ಅಂತ ಹೇಳೋದು, ಸ್ಲೀಪ್ಲೆಸ್ನೆಸ್. ಅದನ್ನು 3 ಭಾಗ ಮಾಡಿರ್ತಾರೆ. ಒಂದು ಇನಿಷಿಯಲ್ ಇನ್ಸೋಮ್ನಿಯಾ, ಆರಂಭದಲ್ಲಿ. ಎರಡನೇದು ಮಿಡ್ಲ್ ಇನ್ಸೋಮ್ನಿಯಾ, ಮಧ್ಯದಲ್ಲಿ ಎಚ್ಚರ ಆಗೋದು. ಮೂರನೇದು ಕೊನೆಯ ಇನ್ಸೋಮ್ನಿಯಾ, ಕೊನೆಯ ಹಂತಕ್ಕೆ ಬರುವಾಗ ಎಚ್ಚರ ಆಗೋದು. 3 ಹಂತದಲ್ಲಿದೆ ನಿದ್ರೆಯ ಸಮಸ್ಯೆ. ಆರಂಭದಲ್ಲಿ ನಿದ್ರೆ ಬರ್ತಾ ಇಲ್ಲ ಅಂತಂದರೆ ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ದೈನಂದಿನ ಸಮಸ್ಯೆಗಳು, ಘಟನೆಗಳು, ತೊಂದರೆಗಳು. ಏನಾದರೂ ಯೋಚನೆ ಮಾಡ್ತಾ ಇರೋದು, ಅದೇನು ಮಾಡಿದ್ರು ನಿದ್ರೆ ಬರೋದಿಲ್ಲ. ಎಷ್ಟೋ ಹೊತ್ತು ಯೋಚನೆ ಮಾಡಿದ್ರೆ ಎಲ್ಲೋ ಸ್ವಲ್ಪ ಹೊತ್ತು 1 ಗಂಟೆ 2 ಗಂಟೆ ಆದ ನಂತರ ನಿಧಾನಕ್ಕೆ ನಿದ್ರೆ ಬರ್ಬೋದು. ಸ್ವಲ್ಪ ನಿದ್ರೆ ಬಂದು ಮತ್ತೆ ಮಿಡ್ಲ್ ಸ್ಟೇಜ್ ಹೇಗೋ ಸ್ವಲ್ಪ ಪಾಸ್ ಆಗ್ತದೆ, ಚೆನ್ನಾಗಿ ಆಗಿರೋದಿಲ್ಲ. ಬೆಳಗಿನ ಹೊತ್ತು ಬೇಗ ಎಚ್ಚರ ಆಗ್ತದೆ. ಅದು ಬೆಳಗಿನ ಹೊತ್ತು ಅಷ್ಟೊತ್ತಾದ ಮೇಲೆ ಹೇಳ್ತೇನೆ. ಇದು ಒಂದು ಇನಿಷಿಯಲ್ ಇನ್ಸೋಮ್ನಿಯಾ. ಅನೇಕ ಸಂದರ್ಭಗಳಲ್ಲಿ ಏನಾಗ್ತದೆ ಅಂತ, ಮಧ್ಯೆ ನಿದ್ರೆ ಬರ್ತದೆ, ಫಸ್ಟಿಗೆ ನಿದ್ರೆ ಬರ್ತದೆ, ಸಡನ್ಲಿ ಎಚ್ಚರ ಆಗೋದು. ಈ ಸಡನ್ಲಿ ಎಚ್ಚರ ಆಗೋದಕ್ಕೆ ಬೇರೆ ಏನಾದರೂ ಕಾರಣ ಇರ್ಬೋದು. ನನ್ನ ಶರೀರದಲ್ಲಿ ಆದ ಕೆಲವು ಬದಲಾವಣೆಗಳು, ಆಹಾರ ತಗೊಂಡ್ರಿಂದ ವ್ಯತ್ಯಾಸ ಆಗಲಿಕ್ಕಿಲ್ಲ, ಹೊಟ್ಟೆನಲ್ಲಿ ಏನೋ ಸಮಸ್ಯೆಗಳು, ಜೀರ್ಣ ಸರಿಯಾಗಿರ್ಲಿಕ್ಕಿಲ್ಲ, ಪಚನ ಕ್ರಿಯೆ, ಹಾರ್ಟಿನ ಸಮಸ್ಯೆಗಳು, ಡಯಾಬಿಟಿಕ್, ಶಾರೀರಿಕವಾದ ಸಮಸ್ಯೆಗಳು ಇರ್ತದಲ್ಲ, ಅದರಿಂದ ಬಿ ಪಿ, ಅದರಿಂದ ಮಿಡ್ಲ್ ಇನ್ಸೋಮ್ನಿಯಾ ಜ್ವರ ಸಾಮಾನ್ಯವಾಗಿ ಜಾಸ್ತಿ ಬರ್ತದೆ. ಮಾನಸಿಕ ಸಮಸ್ಯೆಯು ಅದಕ್ಕೆ ಸೇರ್ತದೆ, ಇಲ್ಲ ಅಂತಿಲ್ಲ. ಅರ್ಲಿ ಮಾರ್ನಿಂಗ್ ಬೇಗ ಎಚ್ಚರ ಆಗುವಂಥದ್ದು, ಲೇಟ್ ಎಚ್ಚರ, ಇದು ಅಂದರೆ ಬೇಗ ಹೇಳುವಂಥದ್ದು ಉಂಟಲ್ಲ, ಅಂದರೆ ಫೈನಲ್ ಇನ್ಸೋಮ್ನಿಯಾ, ಕೊನೆಯ ಇನ್ಸೋಮ್ನಿಯಾ ಉಂಟಲ್ಲ, ಅದು ಆ ಇನ್ಸೋಮ್ನಿಯಾ ಸಾಮಾನ್ಯವಾಗಿ ಬರೋದು ಮತ್ತೆ ಪುನಃ ಇದೇ ಸಮಸ್ಯೆಯಿಂದ, ಶಾರೀರಿಕ ಸಮಸ್ಯೆಗಳಿಂದ. ಒಂದು ಬೆಳಿಗ್ಗೆ ಒಂದು 4-4:30 ಗಂಟೆ ಆದ ಕೂಡಲೇ ಒಂದು ಅರ್ಧ ನಿದ್ದೆ ಆಯಿತು, ಮತ್ತೆ ಎಚ್ಚರ, ಮತ್ತೆ ಏನು ಮಾಡಿದ್ರೆ ನಿದ್ದೆ ಬರೋದಿಲ್ಲ, ಮತ್ತೆ ಬೇಗ ಎದ್ದು ಬಿಡೋದು. ಸೊ ಹೀಗೆ ಸ್ಲೀಪಿನ ಸಮಸ್ಯೆಗಳ ಬಗ್ಗೆ ಸಿಕ್ಕಾಪಟ್ಟೆ ರಿಸರ್ಚ್ಗಳಾಗಿದೆ, ಈಗಲೂ ಆಗ್ತಾ ಇದೆ. ಸೊ ಸಾಮಾನ್ಯವಾಗಿ ಹೇಗೆ ಹೇಳ್ತೇವೆ ಅಂತಂದರೆ, ನಾವು ಅದೇ ಒಂದು ಶರೀರದ ಆರೋಗ್ಯ ಸರಿಯಾಗಿ ಇಟ್ಕೊಂಡ್ರೆ, ಮಾನಸಿಕವಾಗಿ ಯಾವುದೇ ದುಗುಡ ದುಮ್ಮಾನಗಳು ಬೇಸರಗಳನ್ನು ನಾವು ಇಟ್ಕೊಳ್ಳದೇ ಇದ್ದರೆ, ಅಂದರೆ ಸಾಧ್ಯವಾದಷ್ಟು ಅದನ್ನು ಹಾಗಲವತ್ತು ನಾವು ಬೇರೆಯವರ ಜೊತೆ ಹಂಚಿಕೊಳ್ಳೋದು, ನಮ್ಮ ಕಷ್ಟವನ್ನು ದುಃಖವನ್ನು ಹಂಚಿಕೊಳ್ಳೋದು, ಸಮಾಧಾನ ಮಾಡಿಕೊಳ್ಳೋದು, ಅಥವಾ ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದು, ಈ ಥರ ಮಾಡುವುದರಿಂದಲಾಗಿ ಸಾಮಾನ್ಯವಾಗಿ ನಿದ್ರೆಯ ಸಮಸ್ಯೆ ಸರಿ ಹೋಗ್ತದೆ ಹೆಚ್ಚಾಗಿ. ಆದರೆ ನಾವು ಅದನ್ನು ಪರಿಹಾರ ಮಾಡೋದಕ್ಕೆ ಹೋಗೋದರ ಬದಲು ಸ್ಲೀಪ್ ಟ್ಯಾಬ್ಲೆಟ್ ತಗೊಳ್ಳೋಕೆ ಶುರು ಮಾಡ್ತೀವಿ. ಅದು ಅಭ್ಯಾಸಕ್ಕೆ ಬೀಳ್ತದೆ. ಇವತ್ತು 1 ತಗೊಳ್ಳೋದು, ನಾಳೆ ಒಂದು 15 ದಿವಸ ಆದಮೇಲೆ ಸಾಕಾಗಲಿಲ್ಲ 2 ತಗೊಳ್ಳೋದು, 3 ತಗೊಳ್ಳೋದು, ಹೀಗೆ ಡೋಸೇಜ್ ಜಾಸ್ತಿ ಆಗ್ತಾ ಹೋಗ್ತದೆ. ಈ ಮಕ್ಕಳಲ್ಲಿ ಕೂಡ ಅದೇ ಸಮಸ್ಯೆ ಆಗದೆ, ಇಂಥ ಕಾರಣಗಳಿಂದಲೇ ಮಕ್ಕಳಲ್ಲಿ ಸಾಮಾನ್ಯವಾಗಿ ನಿದ್ರೆಯ ಸಮಸ್ಯೆ ಬರೋದು ಮಾನಸಿಕ ಸಮಸ್ಯೆಯಿಂದ ಅಲ್ಲ, ಶಾರೀರಿಕ ಸಮಸ್ಯೆಗಳಿಂದ. ಮಾನಸಿಕ ಸಮಸ್ಯೆಯಿಂದ ಮಕ್ಕಳಲ್ಲಿ ನಿದ್ರೆಯ ಸಮಸ್ಯೆ ಬರೋದು ಭಾರಿ ಕಡಿಮೆ. ಹಾಗೆ ಬರುವುದುಂಟು, ಅದು ಯಾವುದು ಅಂತ, ಅದು ಕೂಡ ಶಾರೀರಿಕವಾಗಿ, ಅಂದರೆ ನರದ ಕ್ರಿಯೆಗಳುಂಟ, ನರದ ಕೆಲಸಗಳು, ನರ್ವಸ್ ಸಿಸ್ಟಮ್, ನರವು ಸರಿಯಾಗಿ ಕೆಲಸ ಮಾಡದೇ ಇರುವುದರಿಂದಲಾಗಿ. ಯಾಕಂದರೆ ನಿದ್ರೆಯನ್ನು ಕಂಟ್ರೋಲ್ ಮಾಡೋದು ನಮ್ಮ ಮೆದುಳಿನಲ್ಲಿ ನಿದ್ರೆ ಕಂಟ್ರೋಲ್ ಮಾಡುವಂಥ ಒಂದು ಜಾಗ ಇದೆ. ಆ ಜಾಗದಲ್ಲಿ ಏನಾದರೂ ಸಮಸ್ಯೆ ಆಗಿದ್ದರೆ, ಅಂದರೆ ಬಯೋಲಾಜಿಕಲ್ ಆಗಿ, ಜೈವಿಕವಾಗಿ ಏನಾದರೂ ಸಮಸ್ಯೆಗಳಾಗಿ, ಫಿಸಿಕಲ್ ಆಗಿ ಸಮಸ್ಯೆ ಆಗಿದ್ದರಿಂದ
ಅದರಿಂದ ಮಕ್ಕಳಿಗೆ ನಿದ್ರೆ ಬರುವುದಿಲ್ಲ. ಅಥವಾ ಅಂದರೆ ಹೆಚ್ಚಾಗಿ ಮಕ್ಕಳಿಗೆ ನಿದ್ರೆಯ ಸಮಸ್ಯೆ ಬರೋದು ಶಾರೀರಿಕ ಸಮಸ್ಯೆಗಳಿಂದ, ನರದ ಸಮಸ್ಯೆಗಳಿಂದ. ಬರೇ ಮಾನಸಿಕ ಸಮಸ್ಯೆಯಿಂದ ಮಕ್ಕಳಿಗೆ ನಿದ್ರೆ ಬಾರದೇ ಇರುವ ಸಂದರ್ಭ ಬಹಳ ಕಡಿಮೆ, ದೊಡ್ಡವರಲ್ಲಿ ಮಾತ್ರ. ಸೊ ಇದು ಮಾನಸಿಕ ಸಮಸ್ಯೆಗಳು. ಇನ್ನೊಂದು ಇದು ಯಾವುದು ಸ್ಲೀಪಿನ ಬಗ್ಗೆ ನಾನು ಹೇಳಿದ್ದು. ಇನ್ನೊಂದು ಸಾಮಾನ್ಯವಾಗಿ ಕಂಡು ಬರುವುದು ಡೈವರ್ಸ್. ಇವತ್ತು ಮದುವೆ ಆಗ್ತಾರೆ, ನಾಳೆ ಡೈವರ್ಸ್. ಅದಕ್ಕೆ ಮುಖ್ಯವಾಗಿ ಒಂದು ಕಾರಣ ಅಂತಂದರೆ ಮದುವೆ ಅಂತ ಹೇಳುವಂತಹ ಒಂದು ಕಲ್ಪನೆ, ಕಾನ್ಸೆಪ್ಟ್ ನಮ್ಮ ಹತ್ರ ಈಗ ಸರಿಯಾಗಿಲ್ಲ. ಅದು ಹೇಗೆ ಅಂತಂದರೆ, ಮದುವೆ ಆಗೋದಕ್ಕೆ ಮುಂಚೆನೇ ಮದುವೆ ಆದ ನಂತರ ಏನೇನು ಆಗಬೇಕೋ ಅದಾಗಿ ಮುಗಿದಿರ್ತದೆ. ಇನ್ನು ಮದುವೆ ಆಗಲಿಕ್ಕೆ ಎಂಥದ್ದುಂಟು, ಮದುವೆ ಆದ ಮೇಲೆ ಎಂಥದ್ದುಂಟು ಇನ್ನು, ಅದು ಒಂದು ಪಾಯಿಂಟು. ಎರಡನೇದು ಎಂತ ಆಗ್ತದೆ ಅಂತಂದರೆ, ಅನೇಕ ಸಂದರ್ಭಗಳಲ್ಲಿ ನಮ್ಮಲ್ಲಿ ಆಗುವ ಮದುವೆ, ಆ್ಯಕ್ಚುಲಿ ಈ ನಮ್ಮಲ್ಲಿರುವ ಈ ಮದುವೆ, ಈಗಿನ ನಮ್ಮ ಮದುವೆ ವಿಚಾರದ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ಬೋದು, ಎಷ್ಟು ಬೇಕಾದರೂ ಮಾತಾಡ್ಬೋದು. ಒಟ್ಟಾರೆ ತಾತ್ಪರ್ಯ ಏನು ಅಂತಂದರೆ, ನಮ್ಮ ಈಗಿನ ಮದುವೆಯ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ 100ಕ್ಕೆ 100 ಸರಿ ಇಲ್ಲ. ಸುಮಾರು ಕಾರಣಗಳು ಅದಿದೆ. ಒಂದು ಮದುವೆಯ ಬಗ್ಗೆ ಇರುವಂಥದ್ದು, ಗಂಡ ಹೆಂಡತಿ ಒಟ್ಟಿಗಿರುವುದರ ಬಗ್ಗೆ ಇರುವಂಥ ಅನೇಕ ತಪ್ಪು ತಿಳುವಳಿಕೆಗಳು. ಅತಿ ಮುಖ್ಯವಾಗಿ ತೊಂದರೆ ಕೊಡುವಂಥದ್ದು ನಮ್ಮ ಈ ಮೀಡಿಯಾ, ಟಿ ವಿ, ಮೊಬೈಲು. ಸೊ ಇದು ಸಾಮಾನ್ಯವಾಗಿ ಇವತ್ತಿನ ದಿವಸ ನಾವು ನಮ್ಮ ಸಮಾಜದಲ್ಲಿ ಕಂಡುಬರುವ ಅತಿ ಹೆಚ್ಚಿನ ಮಾನಸಿಕ ಸಮಸ್ಯೆಗಳು.